ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಗುಣಗಣನಿಲಯಂ ಪತಿಂ ರಮಾಯಾಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಜಿತಾತ್ಮನಃ ಪ್ರಶಾಂತಸ್ಯ ಅದಾಗಬೇಕು. ಹಿಂದಿಂದ ಇನ್ನು ಪೂರ್ತಿ ಮುಗಿದಿಲ್ಲಲ್ಲ ಅದು. ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತೆ ಹೇಳಿದರು. ಮನಸ್ಸೇ ಬಂಧು, ಮನಸ್ಸೇ ಶತ್ರು. ನಾವು ಅಲ್ಲೋ ಶತ್ರುನ ಹುಡುಕಬಾರ್ದು, ಮನಸ್ಸಿನಲ್ಲೇ ನೋಡಬೇಕು. ಕಾಮಕ್ರೋಧ ಇರೋದೆಲ್ಲ ಅದರೊಳಗೆ. ಅದರಿಂದಾಗಿಯೇ ಮನಸ್ಸು ಶತ್ರು ಎಂಬುದು ಅತ್ಯಂತ ವಾಸ್ತವಿಕವಾದ ಸಂಗತಿ. ಮನಸ್ಸು ಮಿತ್ರ. ಯಾವಾಗ ಜ್ಞಾನಾದಿಗಳ ಕಡೆಗೆ ಹೋಗುತ್ತೆ ಮನಸ್ಸು ಮಿತ್ರ, ಯಾವುದರ ಕಡೆ ಹೋಗುತ್ತೆ ಮನಸ್ಸು ಶತ್ರು. ಅದರ ಐಶ್ವರ್ಯಗಳಿಗೆ ನೆಲೆ ಅಂದರೆ ಮನಸ್ಸೇ. ಆದ್ದರಿಂದ ಆತ್ಮನ ಸರಿಯಾಗಿ ನೋಡ್ಕೋಬೇಕು ಅಂತ ಅರ್ಥ. ಮನಸ್ಸು ಸರಿಯಾಗಿ ಇಟ್ಕೊಂಡಿರ್ಬೇಕು. ಯಾವಾಗ ಅದು ಕಂಡೀಷನ್ಲಿರಬೇಕಲ್ಲ, ವೆಹಿಕಲ್ ಮುಂದೆ ಹೋಗಬೇಕಾದ್ರೆ ಮನಸ್ಸು ಸರಿ ಇದ್ದರೆ ಸರಿ. ಆತ್ಮನಃ ಜೀವಸ್ಯ ಆತ್ಮನ ಮನಸ ಆತ್ಮಾನಂ ಜೀವಂ ಆತ್ಮೈವ ಮನಃ ಆತ್ಮನಾ ಬುದ್ಧ್ಯ. ಎಷ್ಟು ಶಬ್ದ ಹೇಳಿದರು ಆತ್ಮಶಬ್ದಕ್ಕೆ. ಜೀವ, ಮನಸ್ಸು, ಆತ್ಮ, ಪರಮಾತ್ಮ ಎಲ್ಲ ಅರ್ಥ ಇದೆ. ಜೀವೇನೈವ ವಾ ಸಹಿ ಬುದ್ಧ್ಯಾ ವಿಜಯತಿ ಉಕ್ತಂಚ. ನಮ್ಮ ಕಡೆ ರೋಲ್ ಇದು. ದೇವರ ಅನುಗ್ರಹ ಮಾಡಬೇಕು ಅಂತ ಯಾವಾಗಲೂ ಗಮನದಲ್ಲಿರಬೇಕು, ಪ್ರಯತ್ನ ಮಾಡ್ತಾನೆ ಇರಬೇಕು. ಮನಃ ಪರಂ ಕಾರಣಮಾಮನಂತಿ, ಮನಃ ಪರಂ ಕಾರಣಮಾಮನಂತಿ ವಾಕ್ಯ. ಮನಃ ಪರಂ ಕಾರಣಂ, ಕಾರಣ ಅಂದರೆ ಕಾರಣ, ಪರಂ ಕಾರಣ ಹೈಯೆಸ್ಟ್ ಕಾಸು ಅಂದರೆ ಯಾವುದು? ಮನಸ್ಸು. ಯಾವುದಕ್ಕೆ? ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಸ್ಯ ಮನ ಏವ ಕಾರಣಂ, ಮೋಕ್ಷಸ್ಯಾಪಿ ಮನ ಏವ ಕಾರಣಂ. ಬಂಧವಾಗೋದು ಮನಸ್ಸಿನಿಂದ, ಮೋಕ್ಷವಾಗೋದು ಮನಸ್ಸಿನಿಂದಲೇ. ಸರಿಯಾದ ದಾರಿಯಲ್ಲಿದ್ದರೆ ಮೋಕ್ಷ, ಇಲ್ಲದೆ ಹೋದರೆ ಬಂಧನ. ಎರಡು, ಸಂಸಾರ, ನಿತ್ಯ ಸಂಸಾರ ಅಥವಾ ಅಂಧಂತಮಸ್ಸು. ಉದ್ಧರೇನ್ ಮನಸಾ ಜೀವಂ ನ ಜೀವಂ ಅವಸಾದಯೇ ಎಂದು ಜೀವನನ ಕಡೆಗಣಿಸಬಾರದು. ಸಿಕ್ಕಲ್ಲಿ ತಿನ್ನೋದು, ಸಿಕ್ಕಲ್ಲಿ ಕುಡಿಯೋದು ಅಂದರೆ ಏನು ಮಾಡ್ಕೋತಾರೆ? ತಮ್ಮ ದೇಹ ಹಾಳು ಮಾಡ್ಕೋತಾರೆ. ಯಾರ್ದೋ ದೇಹ ಅಲ್ಲ ಅದು, ತಮ್ಮದೇ ದೇಹ ಹಾಳು ಮಾಡ್ಕೋತಾರೆ. ವೆಹಿಕಲ್ ಮೇಂಟೈನ್ ಮಾಡಿಸೋ ಭಾರಿ ಗಮನ ಕೊಡ್ತಾರೆ. ಇಂಥಲ್ಲೇ ಪೆಟ್ರೋಲ್ ಹಾಕಿ ಹುಡ್ಕೊಂಡು ದೂರ ಹೋಗಿ ಅಲ್ಲೇ ಪೆಟ್ರೋಲ್ ಹಾಕಿಸ್ತಾರೆ. ಗೊತ್ತಾಯ್ತಾ? ಮೇಂಟೆನೆನ್ಸ್ಗೆ ಅಷ್ಟು ತಮ್ಮ ದೇಹನೇ ಮೇಂಟೈನ್ ಮಾಡೋದಿಲ್ಲ. ಅಂದರೆ ಅದು ವೆಹಿಕಲ್ ಕೆಟ್ಟರೆ ಏನಾಗುತ್ತೆ ಗೊತ್ತು, ದೇಹ ಕೆಟ್ಟರೆ ಏನಾಗುತ್ತೆ ಗೊತ್ತಿಲ್ಲ. ಅದು ಎಷ್ಟು ಮೂರ್ಖತನ ಇದು. ಯಾವ್ದು ಇಂಪಾರ್ಟೆಂಟ್? ಯಾರು ಬಿದ್ದರೆ ಮೊದಲು ಸ್ಕೂಟ್ರ್ ಎತ್ತಾರೋ ಅವ್ರನ್ನೆತ್ತಾರೋ? ಜೀವನ್ನೆತ್ತಾರೆ ಮೊದಲು. ಜಡ ಪದಾರ್ಥ ಎಲ್ಲಿ, ಇವೆಲ್ಲಿ? ಮನುಷ್ಯನಿಗೆ ಇದಕ್ಕೆ ಸಾರ ವಿವೇಕ ಇಲ್ಲ. ಕಲಿಯುಗದಲ್ಲಿ ಭಾರಿ ಬುದ್ಧಿವಂತರು, ಭಾರಿ ದಡ್ಡರು. ಈ ಭಾರಿ ಎಲ್ಲೆಲ್ಲೋ ಬುದ್ಧಿ ಉಪಯೋಗಿಸ್ತಾರೆ. ಅದು ಮುಖ್ಯವಾಗಿ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸೋದಿಲ್ಲ. ಅದಕ್ಕಾಗಿ ಮನಸ್ಸಲ್ಲಿ ಸರಿಯಾಗಿ ಇಟ್ಕೊಳ್ಬೇಕು ಅಂತ. ಅಲ್ಲಿವರೆಗೂ ಯೋಗ ಮಾಡೋಕ್ಕೆ ಬರೋದಿಲ್ಲ, ನೆನ್ಪಿಟ್ಕೋಬೇಕು. ಧ್ಯಾನ ಅದಕ್ಕೆಲ್ಲ ಏನು ಬೇಕು? ಮೊದಲು ಮನಸ್ಸಿಲ್ಲದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಯೋಗಕ್ಕೆ ಅದಿರಬೇಕು. ಯಾರು ಏನೇನೋ ಹೋಗಿ ಯೋಗ ಕೂತ್ಕೊಂಡು ಆಸನ ಹಾಕಿದ ಮಾತ್ರಕ್ಕೆ ಮನಸ್ಸು ಸರಿ ಹೋಗೋದಿಲ್ಲ. ಮನಸ್ಸು, ಬುದ್ಧಿ ಅದಕ್ಕೆ ಕಂಟ್ರೋಲ್ ಮಾಡುತ್ತೆ ಮನಸ್ಸನ್ನು. ಅದಕ್ಕೇನೆ ಬುದ್ಧಿ ಇರಬೇಕು. ಬುದ್ಧಿ ದೊಡ್ಡದು. ಯಾಕೆ? ಬುದ್ಧಿಯಿಂದ ವಿವೇಕ ಬರೋದು. ಮನಸ್ಸು ಎಲ್ರಿಗೂ ಇರುತ್ತೆ, ಬುದ್ಧಿ ಎಲ್ರಿಗೂ ಇರೋದಿಲ್ಲ. ಮನಸ್ಸಿದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಹೌದು, ಮನಸ್ಸಲ್ಲಿ ಬುದ್ಧಿ ಕಂಟ್ರೋಲ್ ಮಾಡೋದು. ಬರಬೇಡ ಅಂತ ಹೋಗೋದು, ಕಳಿಸ್ಬೇಕದು. ಕಳಿಸ್ತಾ ಹೋದರೂ ಹೋಯ್ತು. ಎಲ್ಲ ಸೇರಿ ಮನಸ್ಸು. ಆ್ಯಕ್ಚುಲಿ ಮನಸ್ಸೆಲ್ಲ ಸೇರಿ, ಬಾಲ ಮುಖ ಎಲ್ಲ ಸೇರಿ ಒಂದು ಪ್ರಾಣಿ ಹೇಗಾಗುತ್ತೋ 5 ಭಾಗ ಅದಕ್ಕಿದೆ. ಮನಸ್ಸಿಗೆ ಅಭಿಮಾನಿ ದೇವತೆಗಳು ಯಾರು? ಅವ್ರಿಗೆ ಎಷ್ಟು ಮುಖ? 5 ಮುಖ. ಮನಸ್ಸು 5 ಮುಖನೇ. ಆದ್ದರಿಂದ ಪಂಚಮುಖ ಅನ್ನೋದು ಭಾಳ ಅರ್ಥವತ್ತಾದ ಮಾತು. ಉದ್ಧರೇನ್ ಮನಸಾ ಜೀವಂ ನ ಜೀವಂ ಅವಸಾದಯೇತ್. ಹೌದು. ಸಾಮಾನ್ಯವರು ಏನು ತಿಳ್ಕೊತಾರೆ? ವ್ರತ ಉಪವಾಸ ಮಾಡ್ಕೊಂಡು ಏನು ದೇಹ ಹಾಳು ಮಾಡ್ಕೋತೀರಿ ಅಂತಾರೆ. ಅವರು ಹಾಳು ಮಾಡ್ಕೊತಾ ಇರೋದು. ಅರ್ಥ ಆಯ್ತು? ಹಾಳು ಮಾಡ್ಕೊತಾ ಇರೋದು ಅವರು. ಬೈಯೋದು ಮಾಡ್ಕೊ ಸರಿಯಾಗಿ ಇಟ್ಕೊಂಡವ್ರು. ಎಷ್ಟು ಅಂದರೆ ಕಾಮನ್ ಸೆನ್ಸಿಗೆ ಗೊತ್ತಾಗುತ್ತೆ. ಯೋಚನೆ ಕೂಡ ಮಾಡೋದಿಲ್ಲ. ಅಥವಾ ಅದಕ್ಕೆ ಯಾರು ಹೇಳಿ ಇವೆಲ್ಲ ಯಾರು ಬಡಿವಂತರು ಹಾಗೆ ಇಲ್ಲದ ಇದು ಕಟ್ತಾರೆ. ಆ ಬಡಿವಂತರು ಬಂತು ಅದರೊಳಗೆ ಆಕಾರ ಸರಿಯಾಗಿ ನೋಡ್ಕೋತಾರೆ ಅಂದರೆ ತಿಳುವಳಿಕೆ ಇರೋರು ಅಂತ ಅರ್ಥ. ಎಲ್ಲೂ ತುಂಬೋದು, ಎಲ್ಲೂ ಕುಡಿಯೋದಿಲ್ಲ ಅಂತ ಏನು ಪ್ರಯೋಜನ ಆಗಿದ್ದರೆ? ಅಲ್ಲಿ ಕುಡಿಯೋದೇ ಪ್ರಯೋಜನ ಆಗಿದ್ದರೆ? ಜ್ಞಾನ ಬರಲಿಲ್ಲ, ಪ್ರಯೋಜನ ಇಲ್ಲ, ಸರಿಯೇ. ಏನೋ ಕುಡಿಲಿಲ್ಲ, ಮೂರ್ಖ, ಏನು ಅರ್ಥ ಇವರಿಗೆಲ್ಲ? ಆ ರೀತಿ ಹೇಳಿ ಬ್ರೈನ್ ವಾಶ್ ಆಗಿಬಿಟ್ಟಿದೆ. ತಿನ್ನಬೇಕು, ಕುಡಿಬೇಕು, ಅದು ಹೋಟ್ಲಲ್ಲೇ ತಿನ್ನಬೇಕು, 5 ಸ್ಟಾರ್ ಹೋಟ್ಲಿಗೆ ಹೋಗಬೇಕು. ಅದಕ್ಕಾಗಿ ಡೈವರ್ಸ್ ಮಾಡ್ಕೊಂಡಿರ್ತಾರೆ. ಗೊತ್ತಾ ನಿಮಗೆ? ಹೋಟ್ಲಿಗೆ ಹೋಗೋದಿಲ್ಲ ಇವರು, ಮನೆಯಲ್ಲೇ ಇರಬೇಕಂತೆ. ಯಾವಾಗ ಮನೆ ಊಟನೇ ಆಗಬೇಕಂತೆ. ಅದು ಗುಣನೋ ದೋಷನೋ? ಜೀವಸ್ಯ ಬಂಧು ಶತ್ರುಶ್ಚ
ಹೇಳಿದ್ದೇನು ಹೆಂಗೆ ಅಲ್ಲ ಯಾವ ಬಿಟ್ಬೇಡ ನೀವೇನು ಹೇಳ್ಬೋದು ಕೆಲವರು ಅವ್ರವ್ರ ಇಷ್ಟ ಅಂತ ಹೇಳ್ಬೋದು. ದೇಹ ಕೆಡಿಸ್ಕೊಳ್ಳೋರು ಇಷ್ಟನಾ? ಇಷ್ಟ ಆಗುತ್ತೆ ಅದು ಅಲ್ಲ. ಎಲ್ಲೆಲ್ಲ ಹೋದ್ರೆ ಅವ್ರು ಇಷ್ಟ ಅಂತ ಎಲ್ಲರೂ ಹೋಗಿಬಿಟ್ರೆ ನೀವೀಗ ಕೀಪ್ ಲೆಫ್ಟ್ ಇರುತ್ತೆ ಅನ್ನೋ ಇಷ್ಟ ಅಂತ ಬಲಗಡೆ ಹೋದರೆ ರೋಡ್ ನಿಮ್ಮದಲ್ಲ, ರೋಡ್ ನಿಮ್ಮದಲ್ಲ, ದೇಹ ನಮ್ಮದಲ್ಲ. ತಾನ್ಯಾರೋ ತನ್ನ ದೇಹವ್ಯಾರು. ದೇಹ ಕೊಟ್ಟವ್ರಿಗೆ ನ್ಯಾಯ ಸಲ್ಲಿಸ್ಬೇಕು ನಾವು. ಕೆಲಸ ಕೊಟ್ಟವ್ರಿಗೆ ಹಾಗೆ ಲಾಯಲ್ ಆಗಿರ್ಬೇಕು, ಆಗಿರಬೇಕು. ಅದಕ್ಕೆ ಜ್ಞಾನ ಅಲ್ಲ, ಅದಕ್ಕೆ ಜ್ಞಾನ ಅಂತ ಕರೆಯೋದು. ಆ ಜ್ಞಾನ ಇರಲಿಕ್ಕೆ ಜ್ಞಾನ ಬೇಕು. ಅದಕ್ಕೇ ಕೇಳಕ್ಕೆ ಹೋಗಬೇಕು. ಲೌಕಿಕದಿಂದ ಒಂದು ಗೊತ್ತಾಯಿತು, ಹೊಟ್ಟೆಪಾಡು ನೋಡ್ಕೊಳ್ಳೋಕೆ ಗೊತ್ತಾಯ್ತು ಅಷ್ಟೇ ಹೊರತು ಏನೇ ಅಲ್ಟಿಮೇಟ್ ಏನೇ ಮಾಡಿದರೂ ಆ ಎಂಡ್ ಅಲ್ಲಿಗೆ ಆಗೋದು. ಆದರೆ ಬೇರೆ ವಿಚಾರ ಬರಬೇಕು ಅಂದರೆ ತತ್ವಜ್ಞಾನನೇ ಆಗಬೇಕು. ಅದಕ್ಕೆ ಅನಾತ್ಮ ಜೀವೇನ ಬುದ್ಧ್ಯಾ ಹಿ ಯಥಾ ಮನೋಜಿತಂ ತದಾ ಬಂಧು ಶತ್ರುನೇತ್ರ ಚಾಸ್ಯ ತಥೋ ಜಯೇದ್ ಬುದ್ಧಿಬಲೋ ನರಸ್ತತ್ ದೇವೇ ಚ ಭಕ್ತ್ಯಾ ಮಧುಕೈಟಭಾರೋ ಇತಿ ಇತ್ಯಾದಿ ಬ್ರಹ್ಮವೈವರ್ತೆ. ಜೀವೇನ ಬುದ್ಧ್ಯಾ ಹಿ ಯದಾ ಮನೋಜಿತಂ, ಜೀವ ಗೆಲ್ಲಬೇಕು ಮನಸ್ಸನ್ನು. ಸಹಾಯ ಮಾಡೋದು ಯಾವುದೋ ಬುದ್ಧಿ. ಏವಂ ಬುದ್ಧೇ ಪರಂ ಬುದ್ಧ ಅಂತ ಹೇಳಿದ್ದಾರೆ. ಬುದ್ಧಿಯ ಮೇಲಿರ್ತಕ್ಕಂಥವನು ಭಗವಂತ. ಸರಸ್ವತಿ ಭಾರತೀಯರೆಲ್ಲ ಬುದ್ಧಿಗೆ. ತದಾ ಬಂಧು ಶತ್ರು ಅನ್ಯತ್ರ ಚಾಸ್ಯ, ಆಗ ಬಂಧು ಆಗತ್ತಿಲ್ಲದವರೆ ಶತ್ರು ಆಗ್ತಾನೆ. ಅದೇ ಕಾರು ಸರಿಯಾಗಿದೆ ಗುಟ್ಟಿ ಬಿಡ್ತದೆ, ಅದರಲ್ಲೇ ಆಕ್ಸಿಡೆಂಟ್ ಆಯಿತು. ದೇಹ ಹೇಗೋ ಕಾರ್ ಹೇಗೆ, ಸರಿಯಾಗಿದ್ದರೆ ಮಾತ್ರ ಅದು ಸರಿಯಾಗಿರ್ಬೇಕಾದ್ರೆ ಅದು ಸರಿ ಇರಬೇಕು. ಇವನು ಡ್ರೈವಿಂಗ್ ಬರ್ತಿರ್ಬೇಕು. ಇವನಿಗೆ ಎಷ್ಟೇ ಸರಿ ಇದ್ದರೂ ಡ್ರೈವಿಂಗೇ ಬರದೆ ಹೋದರೆ ಅದು ಗೊತ್ತಾಗೋದು ಬುದ್ಧಿ ಬೇಕು. ಡ್ರೈವ್ ಮಾಡೋದು ಬುದ್ಧಿ ಮನಸ್ಸನ್ನಾದರೆ. ಬುದ್ಧಾಭಿಮಾನಿ ದೇವತೆಗಳು ಸರಸ್ವತಿ ಭಾರತೀಯರು. ಅಭಿಮಾನಿ ದೇವತೆಗಳು ಕಾನ್ಸೆಪ್ಟ್ ಬಿಟ್ಬಿಟ್ರೆ ಜಡ ಪದಾರ್ಥದಿಂದ ಕೆಲಸ ಆಗೋದೇ ಇಲ್ಲ. ತಥೋ ಜಯೇದ್ ಬುದ್ಧಿಬಲೋ ನರಸ್ತತ್. ನೋಡಿ, ಮನುಷ್ಯನಿಗೆ ಬುದ್ಧಿಬಲ ಯಾರಿಗೆ? ಬುದ್ಧಿನೇ ಬಲ ಮನುಷ್ಯನಿಗೆ. ಬುದ್ಧಿಬಲ, ಬುದ್ಧಿ ಯಾವಾಗಲೂ ಶಾರ್ಪನ್ ಆಗಬೇಕು. ಶಾರ್ಪನ್ ಆಗಲಿಕ್ಕೆ ಏನು ಬೇಕದು? ಮತ್ತೆ ಮತ್ತೆ ಕೇಳಬೇಕು. ವಿಮಲೈ ಶ್ರುತಿ ಶಾಣ ನಿಶಾತತಮೈಹಿ ಸುಮನೋ ಶಿಭಿರಾಶು ನಿಹತ್ಯ ದೃಢಂ. ತಥೋ ಜಯೇದ್, ಸಾಡೆ ಹಿಡ್ದಾಗೆ, ಸಾಣೆ ಹಿಡಿದು ಶಾರ್ಪ್ ಮಾಡ್ಕೊತಾನಲ್ಲ, ಹಾಗೆ ಮಾಡ್ಕೋಬೇಕು. ನರಸ್ತತ್ ದೇವೇ ಚ ಭಕ್ತ್ಯಾ ಬುಧ, ಕೊನೆಗೆ ಸೇರಿಸಿಬಿಟ್ರು. ದೇವೇ ಚ ಭಕ್ತ್ಯಾ, ದೇವರಲ್ಲಿ ಭಕ್ತಿ ಇರಬೇಕು ಮುಖ್ಯ. ಎಲ್ಲರನ್ನು ಕಂಟ್ರೋಲ್ ಮಾಡೋದು ಆತ. ಆತ ಯಾರು? ಮಧುಕೈಟಭಾರು. ಮಧುಕೈಟಭರನ್ನು ಸಂಹಾರ ಮಾಡಿದಂತಹ ನಮ್ಮ ನಾರಾಯಣನೇ ಕೃಷ್ಣ. ಹಂಸ ಡಿಬೇಕಾರೆ ಮಧುಕೈಟಭರು. ರೂಪಗಳಿಗೆ ಭೇದ ಇಲ್ಲ ಪರಮಾತ್ಮನಿಗೆ. ಅಂಥ ದೇವರ ಅನುಗ್ರಹದಿಂದ ಗೆಲ್ಲಬೇಕೆ ಹೊರತು ಬೇರೆ ರೀತಿ ಅಲ್ಲ. ಉಳಿದವರೆಲ್ಲ ಮೆಕ್ಯಾನಿಕಲ್ ಅರ್ಥ ಬರೀತಾರೆ, ಉತ್ತರ ಇಲ್ಲ ಅದರೊಳಗೆ. ಉತ್ತರ ಏನು ಸಿಗಲ್ಲ. ಮನಸ್ಸು ದೊಡ್ಡದು, ಮನಸ್ಸು ಕೆಟ್ಟು. ಮುಂದೆ ಏನು ಮಾಡಬೇಕು ಅದನ್ನಾಗಿದ್ದರೆ? ಸರಿಗಿಟ್ಟೋಡೋದು ಹೇಗೆ? ಆ ಯೋಚನೆ ಮಾಡೋದೇ ಇಲ್ಲ. ಮಧುಕೈಟಭ ಅರಿ ಮುರಾರಿ ಮಧುಕೈಟಭಾರಿ, ತ್ರಿಪುರಾರಿ ಮುರಾರಿ ಕೈಟಭಾರಿ ಮಧುಕೈಟಭಾರಿ ಮಧುಸೂದನ, ಆ ರೀತಿ ಪದಗಳು. ಅದು ಅದಕ್ಕೆ ಶಬ್ದ ಬರಬೇಕು. ಅದಕ್ಕೆ ಹರಿಹಿ ಹರಿ ಹರಯ ಹರವು ಸಪ್ತಮಿ ಏಕವಚನ, ಹರವು ಸಪ್ತಮಿ ಏಕವಚನದಲ್ಲಿ ಹರ ಬರುತ್ತೆ ಅದಕ್ಕೆ. ವಿಶೇಷ ಇದೆ. ಬದುಕೈಟವರು ಎಂಥವ್ರವರು? ಬ್ರಹ್ಮವರದಿಂದ ಅವಧ್ಯರಾಗಿದ್ದವರು. ಗೊತ್ತಾಯ್ತಾ? ಅವರು ಸಂಹಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗಿದೆ. ಯಾರಿಗೆ ಸಾಧ್ಯವಾಯಿತು? ದೇವರಿಗೆ ಮಾತ್ರ. ಆದ್ದರಿಂದ ಮಧು ಎಂಬುದು ಒಂದು ಪದಾರ್ಥ, ಸಿಹಿ ಪದಾರ್ಥ. ತಿಂದಿಂದ ಹಾಳಾಗ್ತಾರಲ್ಲ, ಆ ರೀತಿ. ಸ್ವೀಟ್ ಅಂದರೆ ಏನರ್ಥ? ಈ ಸಕ್ಕರೆ ಸ್ವೀಟ್ ಅಂತ ಅರ್ಥ ಅಲ್ಲ. ಸ್ವಚ್ಛಂದ, ಲೈಕಿಂಗ್ ಬಂತ, ಐ ಲೈಕ್ ಇಟ್, ಐ ಡೂ ಇಟ್. ಇದು ಈ ಬುದ್ಧಿ ಹಾಳು ಮಾಡಿ, ನಮ್ಮ ಮಧು ಬುದ್ಧಿ ಇದ್ದಾಗ ಲೆಕ್ಕ, ಭ್ರಾಂತಿ ಅದು. ಅದೇ ಕೈಟಭ ಅಂದರೆ ಏನು? ದೇಹಕ್ಕೆ ಅವನು ದುಷ್ಟ ಅಭಿಮಾನಿ. ಅವನ್ನ ನಾಶ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೂ ಸಾಧ್ಯ? ಕೆಲವು ಕೇಸ್ ಇರ್ತದೆ, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ಅದಕ್ಕೆ ಸರಿಯಾದ ಜಾಗದಲ್ಲಿ ಕಂಪ್ಲೇಂಟ್ ಕೊಡಬೇಕು. ಇಲ್ವ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಬಿಸಾಕ್ತಾರೆ. ಆ ದೃಷ್ಟಿಗೆ ಸಂಬಂಧಪಟ್ಟದ್ದು ಅದು ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಹೇಗೆ 24 ತತ್ವಜ್ಞಾನಿನ ದೇವತೆಗಳು ಅಂದರೆ ಮಿನಿಸ್ಟ್ರಿ ಅದು. ಆ ಮಿನಿಸ್ಟ್ರಿಯಲ್ಲಿ ಯಾರು ಸಂಬಂಧಪಟ್ಟ ಮಿನಿಸ್ಟರ್ಸ್ ಹೇಗೆ ಹೋಗ್ತಾರೋ ಆ ದೇವತೆಗಳಿಗೆ ಕೇಳಬೇಕು. ಬಟ್ ಮೂಲ ಇರೋ ದೇವರಲ್ಲೇನೆ. ಅನಾತ್ಮನಃ ಅಜಿತಾತ್ಮನಃ, ಅನಾತ್ಮ, ಆತ್ಮ ಇಲ್ಲದವನಲ್ಲ, ಮನಸ್ಸಿದ್ದೇ ಇರ್ತದೆ. ಆದ್ದರಿಂದ ಯಾರು ಮನಸ್ಸನ್ನು ಗೆದ್ದಿಲ್ಲ ಅವನು ಅಜಿತಾತ್ಮ. ಅಜಿತ ಮನಸ್ಕಸ್ಯ ಸದಪಿ ಮನೋ ಅನುಪಕಾರಿ ಇತಿ ಅನಾತ್ಮ. ಅದೇ ಮನಸ್ಸೇ. ಕಾರಿದೇರಿ ಡ್ರೈವರೇ ಇಲ್ಲ, ಕಾರಿದೇರಿ ಕೆಟ್ಟೋಗಿದೆ, ಕಾರಿದೆ ಇದಿಲ್ಲ ಅಂತ ಹೇಳಿದಾಗೆ ಮನಸ್ಸಿದೆ, ಉಪಯೋಗ ಬರ್ತಾ ಇಲ್ಲ. ಏನು ಮಾಡಬೇಕು? ತಗೊಂಡದನ್ನು ಬುದ್ಧಿಬಲವು ಪುರುಷಸ್ಯ ಅಜಿತ ಮನಸ್ಕಸ್ಯ. ಕೊನೆಗೆ ಹೇಳ್ತಾರೆ ಯಸ್ಯ ನಾ ದೃಷ್ಟಾಂತ ಕೊಡ್ತಾರೆ, ಒಳ್ಳೆಯ ದೃಷ್ಟಾಂತ. ಸನ್ನಪಿ ಭೃತ್ಯೋ ಯಸ್ಯ ನಾ ಭೃತ್ಯಪದೇ ವರ್ತತೆ ಸಹಿ ಅಭೃತ್ಯ. ಅವನ ಆಳು
ಯಾವ ಕರೆದು ಬರೋದೇ ಇಲ್ಲ. ಏನಂತಾರೆ ಅದಕ್ಕೆ? ಏನಿಲ್ಲ ಹಳೆ. ಅದಕ್ಕೆ ಭೃತ್ಯರಾದರೂ ಅಭೃತ್ಯ ಅವರು, ಮನಸ್ಸಿದ್ದರೂ ಅವನ ಅಮನಸ್ಸು, ವರ್ಕ್ ಮಾಡ್ತಾ ಇಲ್ಲ. ಪೆನ್ ಇದೆ ಬರೆಯೋದಿಲ್ಲ, ತೋಡಿ ಏನು ಮಾಡ್ತೀರಿ ಆ ಥರ ಬರೆಯೋ 1000 ಇಟ್ಕೊಂಡ್ರೂ ಉಪಯೋಗ ಇಲ್ಲ. ಅಂದರೆ ಅದು ಇವತ್ತು ಮೈಕ್ ಇಟ್ಟಿರ್ತಾರೆ, ಎಷ್ಟೋ 5-6 ಮೈಕ್ ಇಟ್ಟಿರ್ತಾರೆ, ಒಂದು ಕೆಲಸ ಮಾಡೋದಿಲ್ಲ. ಅದರಿಂದ ಅವರವೇ ಕ್ಲಾಶ್ಗಳು ಧ್ವನಿಗಳು ಒಂದೇ ಇಟ್ಟಿರ್ತಾರೆ, ಫಸ್ಟ್ ಕ್ಲಾಸಿಗೆ ಕೇಳಿಸುತ್ತೆ. ನಮ್ಮಲ್ಲಿ ಭಾರಿ, ನಮ್ಮಲ್ಲಿ 90% ನಮ್ಮ ಮೈಕ್ಗಳಲ್ಲಿ ಅಷ್ಟೇ ಇದೆ. 100ಕ್ಕೆ 90 ಭಾಗ ವೈಟ್ಗಳು ಕೆಲಸ ಮಾಡೋದೇ ಇಲ್ಲ. ಅವ್ರು ಬರೋದೇ ನಾವು ಬಂದ ಮೇಲೆ, ಫಸ್ಟ್ ನಾವು ಹೋದ್ಮೇಲೆ ಅವ್ರು ಬರ್ತಾರೆ. ನಾವು ಇರೋವರೆಗೂ ಇರ್ತಾರೆ, ಹೋದ್ಮೇಲೆ ಅವರು ಹೋಗ್ಬಿಡ್ತಾರೆ, ಬೇರೆ ಮಾಡೋದಿಲ್ಲ ಅವನ್ನ. ಯಾರು ಎಷ್ಟು ಹೋಪ್ಲೆಸ್ ಅಂದರೆ ಮನಸ್ಸು ಹಾಗೆ ಆಗಿರೋದು. ಅದು ಏನಾಗುತ್ತೆ, ಜನ ಬರೋದು ಜನ ಬೈತಾರೆ ಪಾಪ. ಹಿಂದೆ ಕೂತ್ಕೊಂಡ್ರೆ ಎದ್ದು ಹೋಗ್ತಿರ್ತಾರೆ, ಯಾಕೆ ಅಂದರೆ ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ಕೊಯ್ ಅಂತ ಕೇಳಿ ಎದ್ದು ಹೋಗ್ಬಿಡ್ತು, ಇವರೇ ನೋಡಿ ಜನ ಬರೋದೇ ಇಲ್ಲ ಅಂತೇಳಿ. ಇದು ಎಷ್ಟು ತಪ್ಪಿತಸ್ಥ ಎಲ್ಲೂ ತಿನ್ನಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಎಲ್ಲ ಆಧಾರ ಜವಾಬ್ದಾರಿ ಕೊಡಿಸ್ತಾರೆ, ಅವ್ರ ಕೆಲಸ ಮಾಡಲ್ಲ. ಅರ್ಥ ಆಯ್ತು? ಕೇಳಾಗಿಲ್ಲ ಅವ್ರು ಆಧಾರ, ಅದರಿಂದ ಕೇಳಾಗಿಲ್ಲ. ಅದೆಲ್ಲ ಸ್ವಲ್ಪ ಖರ್ಚು ಮಾಡಿಬಿಟ್ರೆ ಎಷ್ಟು ಬೆಳೆಯುತ್ತೆ ಯೋಚನೆ ಮಾಡಿ. ಹೌದು, ಬುದ್ಧಿ ಅಭಿಮಾನಿ ದೇವತೆ ಯಾರು? ನಮ್ಮಮ್ಮ ಶಾರದೆ ಫಸ್ಟು, ಆಮೇಲೆ ಇವರು ಬುದ್ಧಿಭಿಮಾನ ದೇವತೆಗಳು. ಉಮಾದೇವಿನೂ ಹೌದು. ಅದು ಈ ಮನಸ್ಸಿಗೆ ಯಾವಾಗ ರುದ್ರದೇವರಾಗ್ತಾರೋ ಅವ್ರ ಹೆಂಡತಿಗೆ ಕಡಿಮೆ ಆಗ್ತಾರೆ, ಇವ್ರ ಮೇಲೆ ಹೋಗ್ತಾರೆ. ಗೊತ್ತಾಯ್ತಾ? ಅಲ್ಲ, ಎಷ್ಟು ಸತ್ತು ಹೇಳಬೇಕು ನಿಮಗೆ. ಅಂತಃಕರಣ ಅಂದರೆ ಮನಸ್ಸು ಒಳಗಿನ, ಅದರಲ್ಲಿ 5 ಭಾಗ, ಅದರಲ್ಲಿ 5 ಕಂಪೌಂಡ್. ಅಂತಃಕರಣ ಇದ್ಕೊಂಡು ಮನಸ್ಸು ಅಷ್ಟೇ, ಇನ್ನೇನು ಸೇರಿಸಬಾರ್ದು ಅದಕ್ಕೆ. ಅದರಲ್ಲಿ ಬಿಡುತ್ತಿದೆ ಉದ್ದೆಲ್ಲ ಇದೆ. ಅಂತಃಕರಣ ಶಬ್ದದಲ್ಲಿ ಎಷ್ಟು ಅಕ್ಷರ ಇದೆ? 5 ಇದೆ. ಸೊ 5 ಮುಖ, 5 ಮುಖದ ಕೆಲಸ ಮಾಡುತ್ತೆ. ಗೊತ್ತಾಯ್ತಾ? ಹ್ಞೂ. ಅವ್ರು ಏನೋ ಕರೀತಾರೋ, ಅವ್ರು ದೇವರೇ ಇಲ್ಲ ಅಂತ ಅವ್ರು ತೊಗೊಂಡು ಏನು ಮಾಡ್ತೀರಿ ನೀವೀಗ? ಇದು ಭಗವದ್ಗೀತೆ, ನಮ್ಗೆ ಇದು ಸಾಕು. ಅವ್ರು ಏನು ಯಾವುದನ್ನು ಏನೋ ಕರೀತಾರೆ. ಸೈನ್ಸಿ 5 ಒಪ್ಪೋದೇ ಇಲ್ಲ ಫಸ್ಟ್ ಅವರು. ಅದೆಲ್ಲ ನಮಗೆ ಆಧಾರ ಅಲ್ಲ. ಈ ಶಾಸ್ತ್ರ ನೀಟಾಗಿದೆ, ಯೋಚನೆ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅನಾತ್ಮನಃ ಯಸ್ಯ, ಈ ದೃಷ್ಟಾಂತ ನೆನಪಿಟ್ಕೊಳ್ಳಿ. ಸನ್ನಪಿ ಭೃತ್ಯೋ ಯಸ್ಯಾನು ಭೃತ್ಯಪದೇ ವರ್ತತೆ ಸಹಿ ಅಭೃತ್ಯ. ಯಾವನು ಭೃತ್ಯನಾಗಿದ್ದು ಭೃತ್ಯನ ಕೆಲಸ ಮಾಡೋದಿಲ್ಲ ಅವನು ಭೃತ್ಯನಲ್ಲ. ಮನಸ್ಸು ಹಾಗೇನೆ. ನಾವು ಪ್ರಿನ್ಸಿಪಾಲ್ ಆಗಿದ್ದಾಗ ಡೈರೆಕ್ಟ್ರು ಎಲ್ಲ ಇನ್ಸ್ಪೆಕ್ಟರ್ ಬರ್ತಿದ್ರು. ಅವಾಗೆಲ್ಲ ಎಲ್ಲ ಸರಿ ಇದೆ, ಕೆಲಸ ಮಾಡೋರು ಯಾರು ಇಲ್ಲ, ಓಲ್ಡರ್ ಕಳಿಸಿ ಅಂದರೆ ಕೆಲಸ ಮಾಡೋರು ನಮ್ಮಲ್ಲಿ ಇಲ್ಲೇ ಇಲ್ಲ. ಅದು ಕೆಲಸ ಮಾಡೋರು ನಮ್ಮಲ್ಲಿ ಇಲ್ಲೇ ಇಲ್ಲ ಕಳಿಸ್ಲಿಕ್ಕೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ನಾವು ಸುಮ್ಮನೆ ಮಾಡಬೇಕಾ ಹೊರತು ಅವ್ರು ಏನು ಮಾಡಲ್ಲ. ಬಂದ್ಬಿಟ್ಟು ಯಾರಿಗೋ ಸೀಲ್ ಮಾಡಿಸ್ಕೊಬರ್ಲಕ್ಕೆ ಕಳಿಸಿದ್ದು, ಸೀಲ್ ಮಾಡೋದು ಅಷ್ಟೇ. ಅವ್ನು 3 ದಿವಸ ಆಯಿತು ಅವ್ನು ಮಾಡಿಸ್ಕೊಬರಕ್ಕೆ. ಒಂದು ದಿವಸ ಹೋದವ್ರು ಅವತ್ತೇ ಆಗಲೇ ಹೋಗ್ಬಿಟ್ಟ. ಮರುದಿವಸ ಮರುದಿವಸ ರಿಪೋರ್ಟ್ 5 ಗಂಟೆಗೆ ಬಂದ ಸಾಯಂಕಾಲ. ಇನ್ಮೇಲೆ ಹೋಗಬೇಡ, ನಾನೇ ಮಾಡಿಸ್ಕೊಬರ್ತೀನಿ ಅಂತ ಹೇಳಿದೆ. ಗೊತ್ತಾ? ಬರ್ತಾ ಕೊಟ್ಬರೋ. ಅಂದರೆ ಎಷ್ಟು ದುರ್ಲಾಭ ಪಡೀತಾರೆ ಅಂದರೆ, ಹೇಳಿದರೆ ಆಫೀಸ್ ಕೆಲಸಕ್ಕೆ ಹೋಗಿದ್ದೆ ಇಷ್ಟೇ. ಅಂದರೆ ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದೆ. ಕೆಟ್ಟದ್ದನ್ನು ಅವ್ರು ಭೃತ್ಯರಂತ ಕರೀತಾರ. 1000 ಜನ ಇದ್ದರೆ ಕೆಲಸ ಮಾಡ, ಒಬ್ಬನೇ ಸರಿಗಿದ್ದರೆ ಕೆಲಸ ಮಾಡ್ತಾರೆ. ಗೊತ್ತಾಯ್ತಾ? ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ, ಇವೆಲ್ಲ ಕೊನೆ ನಮ್ಮಲ್ಲಿ ಬರಬೇಕಿದು. ನಾವು ತಪ್ಪಾಗಬಾರ್ದು. ಅಲ್ಲಿ ಬಂದರೆ ಅದು ಎಂಡ್. ಅದು ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ. ಇನ್ನೊಂದು ಆಯ್ತಲ್ಲ. ತಸ್ಯ ಆತ್ಮ ಮನ ಏವ ಶತ್ರುವತ್ ಶತ್ರುತ್ವೇ ವರ್ತತೆ. ನಿಜವಾದ ಶತ್ರು ಮನಸ್ಸೇ. ಆದ್ದರಿಂದಾಗಿಯೇ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಈಗ ತಾತ್ಪರ್ಯ ಇದೆ ನೋಡಿ. ತಾತ್ಪರ್ಯ ಇದೆ. ಉದ್ಧರೇತೈವ ಸಂಸಾರಾತ್ ಜೀವಾತ್ಮಾನಂ ಪರಾತ್ಮನ ವಿಷ್ಣುರ್ಬಂಧು ಸತಾಂ ನಿತ್ಯಂ ಪರಾತ್ಮ ಹಿ ಅಸತಾಮರಿಹಿ. ಉದ್ಧರೇತೈವ ಸಂಸಾರಾತ್ ಜೀವಾತ್ಮಾನಂ ಪರಾತ್ಮನ ವಿಷ್ಣು ಬಂಧು ಸತಾಂ ನಿತ್ಯಂ ಪರಾತ್ಮ ಹಿ ಅಸತಾಮರಿಹಿ. ಉದ್ಧರೇತೈವ ಸಂಸಾರಾತ್, ಸಂಸಾರದಿಂದ ಬಿಡುಗಡೆ ಹೊಂದಬೇಕು ನಾವು. ಅದಕ್ಕೆ ಕಾರಣ ಯಾರು? ಜೀವಾತ್ಮನ ಉದ್ಧಾರ ಮಾಡ್ಕೋಬೇಕು. ಯಾರಿಂದ? ಪರಮಾತ್ಮನಿಂದ. ಯಾಕೆ ಪರಾತ್ಮ ಯಾರು? ವಿಷ್ಣುವೇ. ವಿಷ್ಣು ಬಂಧು, ಅದಕ್ಕೆ ವಿಷ್ಣು ಸಹಸ್ರ ಲೋಕಬಂಧುರು ಲೋಕನಾಥ. ಲೋಕಬಂಧು ಅಂದರೆ ಜನಕ್ಕೆ ಬಂಧು, ಎಲ್ಲರಿಗೂ ಬಂಧು ಭಗವಂತ. ತ್ವಮೇವ ಮಾತಾತೆ ಪಿತಾ ತ್ವಮೇವ ಅಂಬೋದು ಅರ್ಥ. ಅದಕ್ಕೇನೆ ವಿಷ್ಣುರ್ಬಂಧು ಸತಾಂ ನಿತ್ಯಂ. ಅದಕ್ಕೆ ನಾವು ಏನು ಮಾಡ್ತೇವೆ ಈಗ? ಧಿಯೋ ಯೋನ ಪ್ರಚೋದಯ. ಬುದ್ಧಿಯಿಂದ, ಬುದ್ಧಿ ಪ್ರೇರಕ ಪರಮಾತ್ಮ. ಉತ್ತರ ಸಿಗ್ತಲ್ಲ ಅಲ್ಲಿ. ಸೊ ಬುದ್ಧಿ ಸರಿ, ದೇವರನ್ನು ಕೇಳಿಕೊಂಡ್ರೆ ಬುದ್ಧಿ ಕಂಟ್ರೋಲಿಗೆ ಬಂದು ಮನಸ್ಸು ಸರಿ ಹೋಗುತ್ತೆ. ಸ್ಥೂಲ ಮನಸ್ಸೇನೀಗ ಈ ಕಾರು ಅಂಬೋದು ಸ್ಥೂಲ. ಅದಕ್ಕೆ ಇಂಜನ್ನು ಅವೆಲ್ಲ ಇರಬೇಕಾದ್ದು ಒಳಗಿಂದದು. ಆಕಾರ ಮಾಡಿ ಇಟ್ಬಿಟ್ರೆ ಆಗಲಿಲ್ಲ, ರಟ್ಟಿಂದ ಮಾಡಿ ಹೇಳಕ್ಕೆ ಬರುತ್ತೆ, ಅದು ಸ್ಥೂಲ. ಬುದ್ಧಿನೂ ಹಾಗೇನೆ, ಸ್ಪೆಕ್ಸ್ ಇದ್ದಾಗ ಬುದ್ಧಿ.
ಸ್ಪೆಕ್ಸ್ ಹಾಕ್ಕೊಂಡಿಲ್ಲ, ಕೆಲಸ ಕಾಣ್ತಾ ಇಲ್ಲ, ಜಡ ಪದಾರ್ಥ. ಅರ್ಥ ಆಯ್ತಾ ಈಗ? ಮನಸ್ಸು ಒಳಗಡೆ ಬುದ್ಧಿವಂತ ಕಂಪಾರ್ಟ್ಮೆಂಟ್, ಆ ಮನಸ್ಸು ಬುದ್ಧಿಗಿಂತ ದೊಡ್ಡದಾದಂಗೆ ಆಯ್ತಲ್ಲ. ನೀವು ಯೋಚನೆ ಮಾಡಿ, ಮನೆ ಒಳಗಿರೋ ಯಜಮಾನ ದೊಡ್ಡವನೋ ಮನೆ ದೊಡ್ಡದೋ? ಕಾರು ಕೂತ ಡ್ರೈವರ್ ದೊಡ್ಡವನೋ ಕಾರು ದೊಡ್ಡದೋ? ಒಳಗಿರೋ ಅಂತಹ ಕಂಟ್ರೋಲ್ ಮಾಡ್ತಾನೆ ಒಳಗಿರೋನು. ಗೊತ್ತಾಯ್ತಾ? ಒಳಗಿರೋನು ದೊಡ್ಡವನಾಗ್ತಾನೆ. ಯಾವಾಗ ಗೊತ್ತಾ? ಇವು ಬಳಗೆ ಒಂದು ಹೇಳ್ತಾರೆ, ಪೇಪರ್ ತಂದು ಕೊಟ್ಟು ಒಂದು ಗೋಲ್ಡ್ ರಿಂಗ್ ಕೊಟ್ಟಿರ್ತಾರೆ. ರಿಂಗ್ ದೊಡ್ಡದೋ ಪ್ಯಾಕಿಂಗ್ ದೊಡ್ಡದೋ? ಅಷ್ಟೇ. ಅದು ಬಾಳೆ ಚೇಂಬರಲ್ಲಿ ಇರ್ತಾನಂತ, ಕೊನೆಗಿರ್ತಾನೆ, ಅಲ್ಲಿ ಎಲ್ಲರೂ ಹೋಗಕ್ಕೆ ಬರೋಲ್ಲ. ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮ ಇವಾಗ ಇದರಲ್ಲಿ ಹೇಳ್ತಾರೆ. ವಿಷ್ಣುರ ಬಂಧು ಎಲ್ಲೆಲ್ಲೋ ಬಂಧುನ ಹುಡುಕಬೇಡಿ, ದೇವರೇ ಬಂಧು. ಅದು ಗಾಯತ್ರಿ ಜಪ ಮಾಡಿ ಅಂತ ಅರ್ಥ. ಜಪ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಅದಿದೆ ಆನ್ ಮಾಡಬೇಕಲ್ಲ, ದೇವ್ರನ್ನ ಸ್ತೋತ್ರ ಹೇಳಿದ ತಕ್ಷಣ ಆನ್ ಆಗುತ್ತೆ. ನಿತ್ಯಂ ನಿತ್ಯಂ ಹುಡಿದವರೆಲ್ಲ ಯಾವಾಗ ಬಂಧುಗಳಾದರೂ ಒಂದು ಸ್ಟೇಜಲ್ಲಿ ಅಷ್ಟೇ. ಈ ಬಂಧುಗಳೇ ಜಗಳಾಡಿದ್ದೇವೆ, ಮುಗಿದೋಯ್ತು ಕತೆ. ಎಂದೂ ಇರದೇ ಇರೋದು ನಿತ್ಯ ಬಂಧು ಅಂದರೆ ಭಗವಂತ ಒಬ್ಬನೇ. ಅಸತಾಂ ಅರಿಹಿ, ದುರ್ಜನರಿಗೆ ಶತ್ರು ಆಗ್ತಾನೆ, ಇವರಿಗೆ ಮಿತ್ರನಾಗ್ತಾನೆ. ತತ್ಪ್ರಸಾದ ಜಯ ಭಕ್ತ್ಯ, ತತ್ಪ್ರಸಾದ ಜಯ, ತತ್ಪ್ರಸಾದ ಜಯ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಇದ್ದಾಗೆ. ಗೊತ್ತಾಯ್ತಾ? ಈ ಜಯ ಯಾತಕ್ಕೆ ಬಂತಿಲ್ಲ ಅಂತ ಓದಬಾರದು. ತತ್ಪ್ರಸಾದ ಜಯ, ಅವನ ಪ್ರಸಾದದಿಂದ ಹುಟ್ಟಿದಂತಹ ಭಕ್ತಿಯಿಂದ ಜಿತೋ ಯಶ್ಯ ವಶೇತ್ವಿವ, ಅದು ಸೋತು ಬಿಟ್ಟು ಇವನ ವಶದಲ್ಲಿ ಯಾವಾಗಲೂ ವಶದಲ್ಲಿರುತ್ತೆ ಬುದ್ಧಿ. ವರ್ತತೆ ತಸ್ಯ ಮಿತ್ರಂ ಸಹ, ಅವನ ಮಿತ್ರ ಅಂತ ಕರೀತಾರಾಗ. ತದನ್ಯತ್ ಚ ಶತ್ರುವತ್ತಿತಿ ಚ ಪರಮಾತ್ಮ ಸಮಾಹಿತ ಇತಿ ವಾಕ್ಯಶೇಷಾಚ್ಚ. ಇಲ್ಲಿ ಪರಮಾತ್ಮನ ಯಾಕೆ ತಂದ್ರಿ ಅಂತ ಪ್ರಶ್ನೆ. ಈಗ ಮಧ್ವಾಚಾರ ಮಾತಾಡ್ತಾರೆ, ದೇವ್ರನ್ನ ಸೇರಿಸ್ತಾರೆ. ದೇವರಿಲ್ಲಲ್ಲ ಹೆಸರು ಅಂತ ಕೇಳಿದ್ರೆ ಬುದ್ಧಿ ಇದೆ ನೋಡು ಅಂತ ಹೇಳ್ತಾರೆ. ಬುದ್ಧಿ ಇದೆ ಅಂದರೆ ನೋಡಿದ್ರೆ ಮಾತಾಡ್ತಾರೆ, ಅದಾಗಿರೋದು. ಆಚಾರ್ಯ ಕೊಟ್ಬಿಡ್ತಾರೆ, ಪರಮಾತ್ಮ ಸಮಾಹಿತ ಐತಿ ವಾಕ್ಯಶೇಷಾಚ್ಚ. ವಾಕ್ಯದ ಮುಂದಿನ ಭಾಗ ಹಾಗೇ ಇದೆ, ದೇವರನ್ನು ತಗೊಳ್ಳೇಬೇಕಲ್ಲಿ. ವರ್ತತೆ ತಸ್ಯ ಮಿತ್ರಂ ಸಹ ತದನ್ಯಸ್ಯ ಚ ಶತ್ರುವತ್, ಉಳಿದವರಿಗೆ ಶತ್ರುವಂತೆ ಅವರ ಕೆಲಸ ಮಾಡುತ್ತೆ. ಪರಮಾತ್ಮ ಸಮಾಹಿತ ಇತಿ ವಾಕ್ಯಶೇಷಾಚ್ಚ. ವಾಕ್ಯ ನೋಡಿ, ಅದು ತಾತ್ಪರ್ಯ ಮುಗೀತು, ಅದು ಮುಗೀತು. ಈಗ ಇಷ್ಟು ಹೇಳಿದ ಮೇಲೆ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಈ ರೀತಿ ಯಾರು ಜಿತಾತ್ಮನಾಗಿರ್ತಾರೋ ಅವ್ರಿಗೆ ಪರಮಾತ್ಮ ಯಾವಾಗಲೂ ಸನ್ನಿಹಿತನಾಗಿರ್ತಾರೆ, ಮನಸ್ಸನ್ನು ಗಟ್ಟಿಯಾಗಿ ಕೂತ್ಬಿಡ್ತಾರೆ. ಗೊತ್ತಾಯ್ತಾ? ಪರಮಾತ್ಮ ಶಬ್ದ ಬಂದೇ ಬಂದಾಗ ಜಿತಾತ್ಮನಃ ಪ್ರಶಾಂತ. ಯಾವಾಗ ಹೇಳಿಲ್ಲ, ಪ್ರಶಾಂತವಾದ ಸರೋವರದಲ್ಲಿ ಸೂರ್ಯಬಿಂಬ ಚಂದ್ರಬಿಂಬ ಕ್ಲಿಯರಾಗಿ ಕಾಣುತ್ತೆ. ಎಷ್ಟು ಕ್ಲಿಯರ್ ಇರುತ್ತೆ ಅಂದರೆ ಆಕಾಶ ಮೇಲಿದೆಯೋ ಕೆಳಗಿದೆಯೋ ಅನ್ನೋಷ್ಟರ ಮಟ್ಟಿಗೆ. ಗೊತ್ತಾಯ್ತು? ಅಷ್ಟು ಕ್ಲಾರಿಟಿ ಇರುತ್ತೆ. ಗೊತ್ತಾಯ್ತು? ಸ್ಟಿಲ್ ವಾಟರ್. ಮನಸ್ಸು ಸ್ಟಿಲ್ ಆಗಬೇಕು. ಸ್ಟಿಲ್ ಆಗೋದು ಅಂದ್ರೆ ಏನೋ, ಶೇಕ್ ಆಗಬಾರ್ದು. ಒಂದು ಯಾವಾಗ ಆಗುತ್ತೆ, ಕಲ್ಲು ಹೊಡೆದ್ರೆ ಶೇಕ್ ಆಗುತ್ತೆ. ಇವತ್ತು ಕಾಮಕ್ರೋಧ ಹೊರಗೆ ಬಂದು ಏನೋ ಬಿತ್ತು ಅಂದರೆ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಹುಳ ಬಿಟ್ಟು ಬಂದೆ ಅಂತ ಹೇಳ್ತಾರಲ್ಲ ಹಾಗೆ, ಕಲ್ಲು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ಕಲ್ಲು ಹಾಕೋದು, ಇದಕ್ಕೂ ಕಲ್ಲು ಹಾಕೋದು, ಅಲ್ಲಿಗೂ ಕಲ್ಲು ಹಾಕೋದು. ಕಲ್ಲು ಹಾಕೋರು ಅಡ್ಡ ಬರೋದು ಅಂತ ಅರ್ಥ. ಮನಸ್ಸಿಗೆ ಪಾಪ ಏನೋ ಧ್ಯಾನ ಮಾಡ್ತಕ್ಕೋ ಏನೋ ಒಂದು ಬ್ಯಾಡ್ ನ್ಯೂಸ್ ಹೇಳಿ ಹೋಗಿಬಿಡೋದು. ಅವ್ನು ಧ್ಯಾನ ಪೂಜೆ ನಿಂತೋಗ್ಬಿಡೋದು ಅಲ್ಲಿಗೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ, ಕೆಟ್ಟ ಸುದ್ದಿಗಳನ್ನು ಆದಷ್ಟು ಹೇಳದೇ ಇರಿ. ಅನಿವಾರ್ಯವಾದ ಹೇಳಬೇಕು, ಇಲ್ಲದೊಂದು ಹೇಳಕ್ಕೆ ಹೋಗಬಾರ್ದು. ಅದೇ ದೊಡ್ಡ ವಿಚಾರ. ಹೇಗೋ ಇನ್ನೊಬ್ಬರಿಂದ ಗೊತ್ತಾಗುತ್ತೆ, ನಾವೇ ತಲೆ ಕೆಡಿಸ್ಕೋಬೇಕಾದ್ರೆ. ಒಳ್ಳೆಯದನ್ನು ಹೇಳೋದೇ ಇಲ್ಲ ಜನ, ಕೆಟ್ಟದ್ದು ಮಾತ್ರ ಹುಡುಕಿ ಕೇಳ್ತಿರ್ತಾರೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಹಾಗಿದ್ದರೆ ಹೊರಗೆ ಹೇಗಿರ್ತಾನೆ ಗೊತ್ತು ಅವನು? ಪ್ರಸನ್ನತೆಗೆ ಮಾತಿನಲ್ಲಿ ತೋರಿಸ್ಬಾರ್ದು, ಸರ್ಟಿಫಿಕೇಟ್ ಕೊಡಬಾರ್ದು. ಅದಕ್ಕೆ ಹೀಗಿರಬೇಕು ಅವನು. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಚಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಪ ಕಾಂಚನ. ಅವನು ಹೀಗಿರಬೇಕು ಅಂತ ಹೇಳ್ತಾರೆ. ಚಿತಾತ್ಮನಃ ಪ್ರಶಾಂತಸ್ಯ ಜ್ಞಾನ ವಿಜ್ಞಾ ಶೀತ ಉಷ್ಣ ಸುಖ ದುಃಖ ತಥಾ ಮಾನ ಅಪಮಾನ, ಇವೆಲ್ಲ ಏನು ಡಿಸ್ಟರ್ಬ್ ಮಾಡೋ ಸಂಗತಿಗಳು ಅಂತ ಅರ್ಥ. ಡಿಸ್ಟರ್ಬ್ ಮಾಡೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಇದನ್ನು ಬಿಟ್ಬಿಡಬೇಕು. ಮತ್ತು ಯಾವುದ್ರಲ್ಲಿರಬೇಕು ನಾವು ಅಂದರೆ ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಎರಡನೇ ಗುರಿ ಜ್ಞಾನ ವಿಜ್ಞಾನ. ವಿದ್ಯಾರ್ಥಿಗೆ ವಿದ್ಯಾರ್ಥಿ ಆದ್ದರಿಂದ ವಿದ್ಯೆ ಕಡೆ ಹೇಗೆ ಗಮನ ಕೊಟ್ಕೊಂಡಿರ್ತಾನೆ ಹಾಗೆ ಸದಾಕಾಲ ಜ್ಞಾನದ ಬಗ್ಗೆ ಗಮನ ಇರಬೇಕು. ಕೂಟಸ್ಥೋ ವಿಜಿತೇಂದ್ರಿಯ. ಕೂಟಸ್ಥ ಅಂದರೆ ನಿರ್ವಿಕಾರನಾಗಿರಬೇಕು. ಕೂಟ ಅಂದರೆ ಆಕಾಶ. ಆಕಾಶ ಹೇಗೆ ಅನಾದಿ ನಿತ್ಯವಾಗಿ ಶೇಖಿಲ್ದೆ ಆಗಿರುತ್ತೋ ಆ ಥರ ಕೂಟಸ್ಥನಾಗಬೇಕು. ವಿಜಿತೇಂದ್ರಿಯ, ಇಂದ್ರಿಯ ಜಿತೇಂದ್ರಿಯ ವಿಜಿತೇಂದ್ರಿಯ, ವಿಶೇಷ ಜಿತೇಂದ್ರಿಯ ಆಗಿರಬೇಕು. ಅದು ಈ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ದೇವರ ಅನುಗ್ರಹದಿಂದ ಜಿತೇಂದ್ರಿಯನಾಗಿರಬೇಕು. ಅವನೇನಂತ ಕರೀತಾರೆ? ಯುಕ್ತ ಇತ್ಯುಚ್ಯತೆ ಯೋಗಿ. ಯುಕ್ತ ಅಂತ ಅವನ ಯುಕ್ತ ಅಂದರೆ ಯೋಗ ಸಿದ್ಧ ಅಂತ ಕರೀತಾರೆ. ಯೋಗಿ ಸಮಲೋಷ್ಟಾಶ್ಪ ಕಾಂಚನ. ಇನ್ನೊಂದು ಪರೀಕ್ಷೆಗೆ ಸಮಲೋಷ್ಟಾಶ್ಪ ಕಾಂಚನ. ಲೋಷ್ಟ ಮಣ್ಣಿನ ಹೆಂಟೆ, ಕಾಂಚನ ಚಿನ್ನ. ದಾರಿಯಲ್ಲಿ ನೋಡ್ದ, ಏನು ಕುಗ್ಲಿಲ್ಲ ಆ ಕಡೆ ಏನು ಯೋಚನೆ, ಬಂಗಾರ ಸಿಗಿ ತೊಗೊಳಕ್ಕೆ ಹೋಗಲಿಲ್ಲ.
ಫಸ್ಟ್ ಅವ್ನು ಯೋಚನೆ ಮೌಲ್ಯ ವಸ್ತು ಪಾಪ ಯಾರೋ ಬೀಳ್ಸ್ಕೊಂಡಿದ್ದಾರೆ, ದುಃಖ ಪಡ್ತಾರೆ ಅಂತ ಹುಡುಕ್ತಾನೆ ಶುರು ಮಾಡ್ತಾನೆ. ಓನರ್ ಯಾರು ನೋಡೋಕ್ಕೆ ಟ್ರೈ ಮಾಡ್ತಾ ತಾನು ತೊಗೊಂಡವ್ರಿಗೆ ಎಷ್ಟು ಮಾಡಲ್ಲ. ಯಾಕೆಂದರೆ ಅದು ತನ್ನದಲ್ಲ ಅಷ್ಟೇ, ಯಾರಿಗೂ ಸಿಗಲ್ಲ, ಒಯ್ದುಬಿಟ್ಟು ಹುಂಡಿಗೆ ಹಾಕಿಬಿಟ್ರೆ ಬೋದು, ದೇವ್ರಿಗೆ ಸೇರುತ್ತೆ, ದೇವ್ರಿಗೆ ನೋಡ್ಕೊತಾನೆ. ಅಪೂರ್ವ ವಸ್ತು, ಸಾಮಾನ್ಯ ಬೇರೆ ವಸ್ತುನ ತಾರೆ ಕಳಿಸಿ ಟಿ ವಿ ಬಿದ್ದಿತ್ತು ಹೊತ್ಕೊಂಡೋಗಿ ಹೋಗ್ಬಾರ್ದು ಅದೇನು, ಅದು ಬೇಕೇ ಇಲ್ಲ, ಯಾರಿಗೋದ್ರೂ ಅದು ಲಾಸೆ, ಏನಂತೂ ಅಲ್ಲ. ಯಾವುದು ಅಮೂಲ್ಯ ವಸ್ತುನೋ ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸ್ಬೇಕು. ಅದು ಬೇರೆ ಅರ್ಜೆಂಟ್ ಕೆಲಸಿದ್ರೆ ಅದನ್ನು ಗಮನಿಸಬೇಕಾಗಿಲ್ಲ, ಯಾಕೆಂದರೆ ಅವ್ನಿಗೆ ಬೇರೆ ಕಡೆಗಿದೆ. ಅರ್ಜೆಂಟ್ ಹೋಗೋನು ಪರೀಕ್ಷೆಗೆ ಹೋಗಿ ಅಲ್ಲಿ ಯೋಚನೆ ಮಾಡ್ತಾರೆ, ಓನರ್ ಹುಡುಕ್ತಾ ಕೊಡ್ತಾನೆ, ಹುಡ್ಕ್ಲಕ್ಕೆ ಹೋಗಬಾರ್ದು. ಅದಕ್ಕೆ ಸಮಲೋಷ್ಟಾಶ್ಮ ಕಾಂಚನ. ಲೋಷ್ಟ ಅಶ್ಮ ಸಮ ಅಂದ್ರೇನು? ಮೇಲ್ನೋಟಕ್ಕೆ ಅನಿಸುತ್ತೆ ಮೊಣ್ಣೆಂಟೆ ಒಂದೇ ಬಂಗಾರನ ಒಂದೇ ಭಾರಿ ದಡ್ಡ ಅಂತಾಗುತ್ತೆ. ಸರಿ, ನೀವು ಇಷ್ಟು ಕೂಡ ಗೊತ್ತಿಲ್ವಲ್ಲ, ಮೊಣ್ಣೆಂಟೆ ಬಂಗಾರ ಗೊತ್ತೇ ಇಲ್ಲ. ಅಲ್ಲ, ವ್ಯಾಲ್ಯೂ ದೃಷ್ಟಿಯಿಂದ ಮೊಣ್ಣೆಂಟೆ ವ್ಯಾಲ್ಯೂ ಎಷ್ಟೋ, ಬಂಗಾರದ ವ್ಯಾಲ್ಯೂನು ಅಷ್ಟೇ, ಅದೇನು ವ್ಯತ್ಯಾಸ ಇಲ್ಲ. ಅಥವಾ ಪ್ರಸಾದ ಬಂತು, ಮೃತ್ತಿಕೆ ಕೊಟ್ಟರು, ಅದೇನದು ಕಾಂಚನಕ್ಕಿಂತ ದೊಡ್ಡದು, ಕಾಂಚನಕ್ಕಿಂತ ದೊಡ್ಡದು. ಮೃತ್ತಿಕೆನ ದೊಡ್ಡದಾಗಿ ಕಂಡ, ಕಾಂಚನ ಮಣ್ಣಿಗಿಂತ ಕಡಿಮೆ ಕಂಡ. ಇದನ್ನು ತಿಳ್ಕೊಂಡಾಗ ಎಷ್ಟು ಅರ್ಥ ಇದೆ. ಸಮಲೋಷ್ಟಾಶ್ಮ ಕಾಂಚನ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ಅವರೆಲ್ಲ ಸಾಲ ಬೇಕಾದ್ರೆ ತೊಗೊಳಕ್ಕೆ ಹೋಗ್ತಿರ್ತಾನೆ, ಒಂದು ನೋಟಿನ ಕಟ್ಟೆ ಸಿಗುತ್ತೆ, ಅದು ತಂದೊಂದು ತಿಳ್ಕೊಳ್ಳೋದಿಲ್ಲ. ಅವರೇ ನಮ್ಮ ಸಂಬಂಧಪಟ್ಟಿದ್ದಲ್ಲ, ನಾನು ಸಾಲ ತರಬೇಕಷ್ಟೇ. ಈಗ ಇದು ರೆಮಿಡಿ ಅಲ್ಲ ಅದಕ್ಕೆ, ಅರ್ಥ ಆಯ್ತಾ? ಆ ರೀತಿಯ ಮನಸ್ಸಲ್ಲಿ ಟ್ರೈನಪ್ ಮಾಡಿರ್ತಾರೆ. ಇಲ್ಲಾಂದರೆ ಇಲ್ಲ ಅಷ್ಟೇ. ಈಗ ಯಾರೋ ಬಂದು ಅವಂದೇ ನೀವೇ ಇಟ್ಕೊಳ್ಳಿ ಅಂತ ಅವಾಗ ಬೇರೆ ಮಾತದು. ಯಾಕೆ? ಅದು ಕದ್ದಿದ್ದಾಗಲಿಲ್ಲ, ಅವನೇ ಹೇಳಿದ. ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ನಾವೆಲ್ಲ ಕಳ್ಳರು ಅಂತ ಕರೆದ್ರೆ ಏನು ತಿಳ್ಕೊಡ್ತೀವಿ? ಬಂಗಾರ ಕದ್ರೆ ಕಳ್ಳ, ನೋಟ್ ಕದ್ರೆ ಕಳ್ಳ, ಅದಲ್ಲ. ಪರ್ಮಿಷನ್ ಇಲ್ಲ ಏನೇ ತೊಗೊಂಡ್ರು ಕಳ್ಳನೇ ಅವರು, ಅರ್ಥ ಆಯ್ತಾ? ಅದಕ್ಕೆ ಶಂಕಲಿಖಿತರ ಕಥೆಯೊಳಗೆ ಗೊತ್ತಲ್ಲ, ಅಣ್ಣ ಶಂಕ, ಅಣ್ಣ ತಮ್ಮ ಲಿಖಿತ. ಅವನು ಇದಕ್ಕೆ ಹೋಗಿರ್ತಾನೆ, ಅಲ್ಲಿ ಅವನು ತೋಟಕ್ಕೆ ಹೋಗ್ತಾನೆ ಒಂದು ಸಲ ಮನೆಗೆ. ತೋಟದ ಮನೆಯಲ್ಲಿರ್ತಾರೆ ಅವರೆಲ್ಲ. ಅಣ್ಣ ಇರೋದಿಲ್ಲ ಮನೆಯೊಳಗೆ, ಅಣ್ಣ ಇರೋದಿಲ್ಲ. ತಮ್ಮ ಸುಮ್ಮನೆ ನೋಡ್ತಾ ಇರ್ತಾನೆ, ಹಣ್ಣುಗಳು ಬಿಟ್ಟಿರುತ್ತೆ. ಒಂದು ಹಣ್ಣು ತೊಗೊಂಡು ತಿಂತಾ ನಿಂತ್ಕೋತಾನೆ. ಬರೋವರೆಗೆ ಅಣ್ಣ ಬಂದುಬಿಡ್ತಾನೆ. ಅಷ್ಟೊತ್ತಿಗೆ ಅಣ್ಣ ಅಂತ ಅಣ್ಣಗಿಣ್ಣ ಮೊದಲು ಯಾರನ್ನ ಕೇಳಿ ತೊಗೊಂಡು ಅಂತ ಹೇಳ್ತಾರೆ. ಯಾರನ್ನ ಕೇಳಿ ತೊಗೊಂಡಿದ್ದೀನಿ ಈಗ? ಅಣ್ಣ ನೀನು ಅಣ್ಣನ ಅಂತಮ್ಮ, ಅವೆಲ್ಲ ಇಲ್ಲ, ಅದು ನಿಂದಲ್ಲ, ಗೊತ್ತಾಯ್ತಾ? ತೊಗೊಳ್ಳು ಹಾಕಿದ್ದೀನಿ, ಯಾರು ಕೊಟ್ಟರು? ತಪ್ಪು ಮಾಡಿದ್ದಿ, ಮುಗಿದೋಯ್ತು ಕತೆ, ಏನು ಮಾತಾಡೋಂಗಿಲ್ಲ. ಆಗ ಮೊದಲು ನಗುತ್ತಾನೆ ಅವನು, ಆಮೇಲೆ ಸೀರಿಯಸ್ ಅಂತ ಗೊತ್ತಾಗುತ್ತೆ. ಸೀರಿಯಸ್ ಅಂತ ಗೊತ್ತಾಗಿಬಿಟ್ಟು ಹಾಗಿದ್ದರೆ ಏನು ಮಾಡಬೇಕೀಗ? ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನು ಪ್ರಾಯಶ್ಚಿತ್ತ? ನಾನು ಹೇಳೋದು, ರಾಜ ಹೇಳಬೇಕಂತ ನಾನು ಹೇಳಬಾರ್ದು. ಕೋರ್ಟ್ ಹೇಳಬೇಕು ಅಂತ ಹೇಳ್ತಲ್ಲ, ರಾಜ ಹೇಳಬೇಕು, ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಸೀದಾ ಅಲ್ಲಿಗೆ ಹೋಗ್ತಾನೆ. ರಾಜನ ಬಂದು ಕಾರು ಸ್ವಾಗತ ಮಾಡ್ತಾನೆ. ರಾಜ ಪಾಪ ದೊಡ್ಡವನು, ಸ್ಮೃತಿಕಾರ ದೊಡ್ಡವನು, ದೊಡ್ಡ ಜ್ಞಾನಿ ಆತ. ಇಲ್ಲ ನಾನು ಬಂದಿರೋದು ಇದಾಗಿ ಅಲ್ಲ, ಅಪರಾಧಿಯಾಗಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಎಷ್ಟು ಧೈರ್ಯ ನೋಡಿ ಆತನೆ, ಅಪರಾಧಿಯಾಗಿ ಬಂದಿದ್ದೆ. ಏನು ಅಪರ? ಈಗ ರಾಜ ಲೆಕ್ಕ ಬಿಡ್ತಾರೆ, ಏನಿದೆ ಅಣ್ಣನ ಮೇಲೆ ನೀತಿದ್ರೆ ಹೋಗಿ ಕ್ಷಮಿಸಿದ್ರೆ, ನೀನು ಕ್ಷಮಿಸೋ ಹಕ್ಕ ನಿನಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಕ್ಷಮಿಸ್ತಾರೆ, ಕ್ಷಮಿಸೋ ಹಕ್ಕ ಅವ್ರಿಗಿಲ್ಲ. ತಪ್ಪು ಮಾಡಿದಾಗ ಕ್ಷಮಿಸಿದರೆ ಅವನ ಅಪರಾಧಿ ಆಗ್ತಾರೆ. ಅವನ ಯಾವುದು ಎಕ್ಸ್ಕ್ಯೂಸ್ ಮಾಡ್ಬೋದು ಅದನ್ನು ಎಕ್ಸ್ಕ್ಯೂಸ್ ಮಾಡಬೇಕೇ ಹೊರತು ಯಾವುದನ್ನು ಕ್ಷಮಿಸಬಾರ್ದು. ಇವತ್ತು ಕಾಪಿ ಹೊಡೆಯೋದನ್ನು ಕ್ಷಮಿಸಿದರೆ ಇವನಿಗೆ ಕಾಪಿ ಹೊಡೆಯೋಕೆ ಆಗ್ತಾನೆ. ಲೇಟಾಗಿ ಬಂದ, ಸ್ವಲ್ಪ ಟೈಮ್ ಇದೆ ಅವನಿಗೆ, ಮೊಳಗಿಬಿಟ್ಟು ಅದೇನು ದೊಡ್ಡ ದೋಷ ಅನಿಸೋದಿಲ್ಲ. ಯಾಕೆ? ಅದು ಡಿಸ್ಕ್ರಿಷನ್ ಪವರ್, ಅದು ಕೆಲವ್ರಿಗೆ ಡಿಸ್ಕ್ರಿಷನ್ ಪವರ್ ಇರ್ತದೆ. ಇಬ್ಬರಲ್ಲಿ ಯಾರಿಗೆ ಕೊಡಬೇಕು ಸಮಯ ಇದ್ದಾಗ ಡಿಸ್ಕ್ರಿಷನ್. ಫೇಲ್ ಆದವನಿಗೆ ಕೊಟ್ಟು ಪಾಸ್ ಆದವನಿಗೆ ಕೊಡದೆ ಹೋದರೆ ಡಿಸ್ಕ್ರಿಷನ್, ಮೋಸ. ಅದೆಲ್ಲ ಇಲ್ಲ. ನಾನು ಶಿಕ್ಷೆ ತಪ್ಪೀಗ, ಹೌದಾ ಶಿಕ್ಷೆ ಕೊಡಲೇಬೇಕು. ಆ ರಾಜ ಯೋಚನೆ ಮಾಡ್ತಾನೆ, ಆಚಾರ್ಯ ಏನು ಶಿಕ್ಷೆ ಕೊಡಬೇಕು ಗೊತ್ತಾಗತ್ತೆ ಅಂತ ಕೇಳಿದೆ. ಏನಾದರೂ ಕೊಡಿ, ಸರಿಯಾದ ಶಿಕ್ಷೆ ಕೊಡು ಅಷ್ಟೆ. ಎರಡು ಕೈ ಕತ್ತರಿಸ್ಬೇಕಾಗತ್ತೆ, ಅದು ಕತ್ತರಿಸು ಅಂತ ಹೇಳ್ತಾನೆ. ಗೊತ್ತಾಯ್ತಾ? ಹೋಗ್ತಾನೆ, ಕೈ ಹಿಡಿತಾನೆ, ಕತ್ತರಿಸ್ಬಿಡ್ತಾನೆ, ವಾಪಸ್ ಬರ್ತಾನೆ. ಆ ಶಂಕ ಅಣ್ಣ ಇರ್ತಾನೆ. ಅಣ್ಣ ನೋಡು, ಶಿಕ್ಷೆ ತೊಗೊಂಡು ಬಂದಿದ್ದೆ ನಾನೀಗ, ನಾನು ತಪ್ಪು ಹೋಯ್ತಾ ಅಂತ ಕೇಳ್ತಾನೆ. ಒಂದು ಹಣ್ಣು ತಿಂದಿದ್ದು ಗಳೆ ಬರ ಇದು ಗೊತ್ತಾ? ಏನು ಹೇಳೋದು ತೊಗೊಂಡು ಮನೆಯಲ್ಲಿ ಏನು ಹೇಳೋದು, ಯಾರು ಹೇಳ್ದೆ ಕೇಳೋದು ತೊಗೊಳಕ್ಕೆ ಬರೋದಿಲ್ಲ, ಹಾಗೆಲ್ಲ ಕೂಡ. ಅರ್ಥ ಆಯ್ತಾ? ಆಗ ಸರಿ ಹೋಯ್ತು ಈಗ ಹೋಗಿ ಸ್ನಾನ ಮಾಡ್ಕೊಂಬ ಅಂತ ಹೇಳ್ತಾನೆ. ಪಕ್ಕದಲ್ಲಿ ನದಿ ಇರುತ್ತೆ, ಸ್ನಾನ ಮಾಡ್ಕೊಂಡು ಮುಳುಗ್ತಾನೆ. ಮುಳುಗಿ ಅಂತ ದಿಟ್ಟೆ ಕೊಟ್ಟು ಅಭ್ಯಾಸ, ತರ್ಪಣ ಕೊಟ್ಟು ಅಭ್ಯಾಸ, ತರ್ಪಣ ಕೊಡಬೇಕಂತ ಹೋಗ್ತಾರೆ. ಎರಡು ಕೈ ಬಂದುಬಿಟ್ಟಿದೆ ವಾಪಸ್ ಮತ್ತೆ ಅವನಿಗೆ. ಆಶ್ಚರ್ಯ ಆಗಿಬಿಡುತ್ತೆ, ಓಡ್ಕೊತ ಬರ್ತಾನೆ. ಅಣ್ಣ ಏನು, ಆ ನದಿಗೆ ಬಾಹುದ ಅಂತ ಹೆಸರು ಇವತ್ತಿಗೂ ಇದೆ, ಅದು ಗೊತ್ತಾಯ್ತಾ? ಆ ಬಾಹುದ ಅಂತ ಕೈ ಕೊಟ್ಟ ನದಿ ಅಂತ ಹೆಸರು ಅದಕ್ಕೆ. ಅಣ್ಣ ಕೈ ಬಂತು ಅಂತಾರೆ, ಕೈ ಬರಲಿಲ್ಲ, ನಾನು ಕೊಡಿಸ್ದೆ ಅಂತ ಹೇಳ್ತಾರೆ. ನಾನು ತಪಸ್ಸಿನಿಂದ ಕೊಟ್ಟೆ ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ, ಇಷ್ಟೆಲ್ಲ ಯಾಕೆ ಹಾಗೆ ಮಾಡಿದೆ? ನೀನು ಶಿಕ್ಷೆ ನೀನು ಕೊಡೋದು ಹಾಗಲ್ಲ, ನಾನು ಅವ್ರವ್ರ ಕೆಲಸ ಅವ್ರು ಮಾಡಬೇಕು, ಸ್ವಧರ್ಮ, ಗೊತ್ತಾಯ್ತಾ? ಈ ಸ್ವಧರ್ಮದ ಮಹತ್ವ ಗೊತ್ತಾಗುತ್ತೆ. ಅದಕ್ಕೆ ನಾನು ಕೈ ಹಾಕಬಾರ್ದು ಶಿಕ್ಷೆಗೆ. ಉದ್ಧಾರ ಮಾಡೋದು ನನ್ನ ಹಕ್ಕು, ನಿನ್ನ ತಮ್ಮ ನಾನು ಅಣ್ಣ, ನೀನು ಉದ್ಧಾರ ಮಾಡ್ತೀನಿ, ನನ್ನ ಕನ್ಸರ್ನ್ ಅದು, ಯಾರೂ ಕೇಳಾಗಿಲ್ಲ. ಆದರೆ ಕ್ಷಮಿಸೋ ಹಕ್ಕು ನನಗಿಲ್ಲ. ಅರ್ಥ, ಉದ್ಧಾರ ಮಾಡೋ ಹಕ್ಕದರಿಗಿದೆ, ಕ್ಷಮಿಸೋ ಹಕ್ಕಿಲ್ಲ. ಇಬ್ಬರು ಶಂಖ ಸ್ಮೃತಿ, ನಿಖತ ಸ್ಮೃತಿ, ಸ್ಮೃತಿಗಳು ಸಿಗುತ್ತೆ ಇಬ್ಬರು ಕೂಡ. ಅಷ್ಟು ಧರ್ಮಶಾಸ್ತ್ರಜ್ಞ, ಶಾಸ್ತ್ರಜ್ಞ ಯಾರೂ ಇಲ್ಲ. ಅಣ್ಣ ತಮ್ಮ ಇಷ್ಟ, ಯಾರು ಕೇಸ್ ಮುಚ್ಚಾಕಿ ಬಿಡ್ಬೋದಾಗಿತ್ತು ಕೊನೆ ಪಕ್ಷ, ಏನೂ ಮಾಡೋದು.
ಈ ದೃಷ್ಟಾಂತ ಯಾವ್ದು ತೊಗೊಂಡ್ರಿ, ಈಗ ಯಾರ್ದೋ ಏನೋ ತೊಗೊಳ್ಳಿಲ್ಲ, ಚಿಕ್ಕ ವಿಷಯ ತೊಗೊಂಡು ಅದರೊಳಗೆ ಎಷ್ಟಿದೆ. ಇದೆಲ್ಲ ಶಾಂತಿ ಪರ್ವ ಮಹಾಭಾರತದಲ್ಲಿ ಬರೋ ಕಥೆ ಅದು. ಒಂದು ಸರ್ತಿ ಪ್ರಿಂಟ್ ಆದಾಗ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ ಅದಕ್ಕೆ. ಒಂದು ಸರ್ತಿ ಯಾವುದ್ರಲ್ಲೂ ಇದಾಯಿತು, ಪ್ರಿಂಟ್ ಆಯಿತು ಈ ಕಥೆ ಹೇಳಿದಾಗ. ಆಗ ಅವ್ರು ಎಷ್ಟೋ ಜನಗಳು ನಮ್ಗೆ ಭಾರಿ ನಾಚಿಕೆ ಆಗುತ್ತೆ, ಏನೇನು ತಪ್ಪು ಮಾಡಿಬಿಟ್ಟಿರ್ತೇವೆ, ಎಂಥ ಅಪೂರ್ವ ಕಥೆ ಅಂತ ಹೇಳ್ತಾರೆ. ಹೆಸರು ಸಣ್ಣ ಕಥೆ, ಧರ್ಮರಾಜನಿಗೆ ಇಬ್ಬರು ಹೇಳೋ ಕಥೆ ಅದು. ಹಾಂ, ಅದು ಏಕಾದಶಿ ಪ್ರಶ್ನೆ ಬೇರೆ, ಕಳ್ಳತನದ ಪ್ರಶ್ನೆ ಹೇಳ್ತಾರೆ. ಅದಕ್ಕೆ ಕಳ್ಳತನ ಮನೆಯಲ್ಲೇ ತೊಗೊಂಡ್ರು ಕಳ್ಳತನ ಆಗುತ್ತೆ. ಅದೇ ಅದಕ್ಕೆ ಊಟ ಮಾಡ್ತಿದ್ದೀರಿ, ಹೊಟ್ಟೆ ತುಂಬಿದೆ, ಇನ್ನೊಂದು ತುಟ್ಟು ಎಕ್ಸ್ಟ್ರಾ ತಿಂದು ಬಿಡ್ತಾನೆ, ಅದು ಕಳ್ಳ ಅಂತ ಕರೀತಾರೆ. ಅವ್ರು ಆತ್ಮವಂಚನೆ. ಅವ್ರು ಯಾಕೆ ತಿಂದೀನಿ ಅದನ್ನ, ಈಗ ವೇಸ್ಟ್ ಆಗುತ್ತೆ ತಿಂದು, ವೇಸ್ಟ್ ಆಗಲ್ಲ, ಅದು ಪ್ರಾಣಿಗಳೇ ತಿನ್ನುತ್ತೆ, ಗೊತ್ತಾಯ್ತಾ. ಕೆಲವರು ಇನ್ನೊಬ್ರು ಹಾಕ್ಸ್ಕೊಂಡ್ಬಿಡ್ತಾರೆ ಅಂತ ಹಾಕ್ಸ್ಕೊಂಡ್ಬಿಡ್ತಾರೆ, ಅವ್ನು ಇಲ್ದಾಗ ಆಗಬೇಕು. ಅದು ಹೊಟ್ಟೆಗೆ ಹೆಚ್ಚಿನ ಜನ ಅಷ್ಟು ಹಕ್ಕಿಲ್ಲ ಅಂತ, ಅಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಬೇಕು. ಅದು ಕೊನೆಗೆ ಎಲ್ಲಿ ಎಂಡಾಗ ಸಾಧನೆಗೆ ಎಂಟಾಗಿ ವಿಷ್ಣು ಪ್ರೀತಿ ಎಂಡಾಗೋದ್ರಿಂದ ಕೊನೆಗೆ ದೊಡ್ಡ ಸಿದ್ಧಿ ಬರುತ್ತೆ. ಇವತ್ತಿಗೂ ಬಾಹುದ ನದಿ ಅಂತಿದೆ, ಉತ್ತರ ಭಾರತದಲ್ಲಿ ಇದೆ ಅಂತ ಹೇಳ್ತಾರೆ. ಉತ್ತರ ಮತ್ತು ಇದ್ದಿದೆಯಲ್ಲ, ವಶಿಷ್ಠರಿಗೆ ಕೈ ಕೊಟ್ಟಿದ್ದು, ವಶಿಷ್ಠರಿಗೆ ಹೀಗೆ ಮಾಡಿರ್ತಾರೆ. ಆ ನದಿ ಇದೆ, ಅದು ಹೇಳಿದ್ದಲ್ಲ, ವ್ಯಾಸರಾಯ ಪ್ರತಿಷ್ಠಾ ಅವರು ಪ್ರಾಣದೇವರಿದ್ದಾರೆ. ಆ ನದಿ ಒಳ್ಳೆ ಜೋರಾಗಿ ತೋರಿಸ್ತಾರೆ, ಗೂಗಲಲ್ಲಿ ಸಿಗುತ್ತೆ ಆ ನದಿ. ಅದೇನಂತಾರೆ ಅದಕ್ಕೆ, ಅದು ಸಂಸ್ಕೃತದಲ್ಲಿ ಇದ್ದೇನೆ, ವಿಶಿಷ್ಟ ಇದು ಕೊಟ್ಟಿದ್ದೀರಾ ಅಲ್ಲ, ಒಡಿಸ್ಸಾ ಅಲ್ಲ, ಹಿಮಾಚಲ ಪ್ರದೇಶದಲ್ಲಿರೋದು, ಬಾಹುದ ಹಿಮಾಚಲ ಪ್ರದೇಶದಲ್ಲಿರೋದು. ಜೋರಾಗಿ ಇದು ಅಲಕನಂದ ಹರಿದ ಹರಿಯುತ್ತದೆ. ಹಾಂ, ಅಲ್ಲ 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 ಅದು ಹೇಳ್ತೀನಿ, ನೆನಪಾದ್ರೆ ಹೇಳ್ತೇನೆ. ಬಿಯಾಸಿ ನದಿ. ಹೌದು, ಎಲ್ಲಿದೆ ಅಲ್ಲ, ಎಷ್ಟೊತ್ತು ಹೇಳ್ತೀನಿ ನಾವು, ಅಲ್ಲಿರೋದು ನದಿ, ಇಲ್ಲಿಲ್ಲ. ಅದು ತಪ್ಪದು. ಅದು ಇನ್ನೂ 2-3 ನದಿ ಇರ್ತವೆ ಒಂದು ಸತಿ, ಹೆಸರು ಇರುತ್ತೆ ಅಷ್ಟೇ. ಅದೇ ಆ ಹಿಮಾಚಲ ಹೇಳ್ಬಿಟ್ಟಿದ್ದಾರೆ ಅಲ್ಲಿತ್ತು ಅಂತೆ, ಮತ್ತೇನು ಯೋಚನೆ ಮಾಡಾಗಿಲ್ಲ. ಹಾಂ, ಮಂದಾಕಿನಿ ಅಲ್ಲೊಂದಿದೆ, ಬದರಿಗೆ ಹೋಗ್ತಾ ಮಂದಾಕಿನಿ ಬರುತ್ತೆ. ಇಲ್ಲಿ ಚಿತ್ರಕೂಟದಲ್ಲಿ ಮಂದಾಕಿನಿ ಒಂದಿದೆ, ಚಿತ್ರಕೂಟದಲ್ಲಿ ಮಂದಾಕಿನಿ ನದಿ ಇರೋದು, ಗೊತ್ತಾಯ್ತಾ. ಅದು ಬೇರೆ ಇದು ಬೇರೆ. ಏನ ಅದೇ ಹೇಳ್ತಾರಲ್ಲ, ಎಂಥ ಚೋರ ಅಂತ ಕರೆದ್ರು, ಮಹಾತಸ್ಕರ ಮೇನಮಾಹು. ಭಾರಿ ಜ್ಞಾನ ಪ್ರಪಂಚದಲ್ಲಿ ಕಳ್ತನ ಆದರೆ ಭಾರಿ ದೊಡ್ಡ ಕಳ್ತನ ಅದು. ನಮ್ಮ ಪ್ರಕಾರ 0 ಅದು, ಆ ಪ್ರಕಾರ. ಇದು ಪ್ರಕಾರ ಭಾರಿ ದೊಡ್ಡ ಕಳ್ತನ. ಸುವರ್ಣ ಅದು, ಸುವರ್ಣ ಅಕ್ಷರಾತ್ಮಕ, ಅದು ಕದ್ದರೆ ಅಷ್ಟು ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ಒಟ್ಟೇನಾಯ್ತು ಈಗ, ಸಮಲೋಷ್ಟಾಶ್ವ ಕಾಂಚನ. ಪ್ರತಿಯೊಂದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಮಹಾಭಾರತ ಯಾತಕ್ಕೆ ಹಿಡಿದು ಅದು ಇದು ದರ್ಶನ, ಅದು ಇದು ನಿದರ್ಶನ. ಇಲಿಸ್ಟ್ರೇಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸಮಲೋಷ್ಟಾಶ್ವ, ಹಕ್ಕಿಲ್ಲ, ತಿನ್ನೋ ಹಕ್ಕು ನಿನಗಿಲ್ಲ ಅಷ್ಟೇ. ಅಲ್ಲಿ ಇಟ್ಟಿರ್ಬೋದು, ಅವ್ರು ಹಾಕ್ತಾ ಹೋದ್ರೆ ತಿನ್ನಕ್ಕೆ ಬರೋಲ್ಲ. ಬಡಿಸೋರು ತೊಗೊಂಡು ನಾವೇ ಕೈಯಾಗಿ ತೊಗೊಳಕ್ಕೆ ಹೋಗಬಾರ್ದು ಅಂತಾರೆ. ಎಷ್ಟೋರು ಹಾಗೆ ಮಾಡಿಬಿಡ್ತಾರೆ, ತೊಗೊಂಡ್ಬಿಡ್ತಾರೆ, ಕೈಯಾಗಿ ತೊಗೊಳಕ್ಕೆ ಹೋಗ್ತಾರೆ, ಉಳಿದವ್ರಿಗೆ ಇಲ್ದಾಗುತ್ತೆ. ಇವ್ರ ಮೈಲಿಗೆ ಮಯ ಒಂದು ಅಷ್ಟು ವೇಸ್ಟ್ ಮಾಡ್ತಾರೆ. ಅದು ಸ್ವಲ್ಪ ಅದು ಏನಾಯ್ತು, ಸಂಸ್ಕಾರ ಬಿಡ್ತಾ ಬಂದು ಏನೇನೋ ಹಾಳಾಗೋಯ್ತು ಕಡೆ. ಜಿತಾತ್ಮನಃ ಫಲಮಾಹ ಜಿತಾತ್ಮನ ಇತಿ. ಅದೇ ಯಾವುದೀಗ ತಾತ್ಪರ್ಯ ಭಾಷ್ಯ. ಜಿತಾತ್ಮ ಇತಿ, ಜಿತಾತ್ಮ ಹಿ ಪ್ರಶಾಂತೋ ಭವತಿ ನತಸ್ಯ ಮನಃ ಪ್ರಾಯೋ ವಿಷಯೇಷು ಗಚ್ಚತಿ. ಅದೇ ಮನಃಪ್ರಸಾದ. ಅವ್ನ ಮನಸ್ಸು ಸಾಮಾನ್ಯ ಆ ಕಡೆ ಹೋಗೋದೇ ಇಲ್ಲ. ಸದಾ ತದಾಚ ಪರಮಾತ್ಮ ಸಮ್ಯಕ್ ಹೃದಯ ಆಹಿತಃ ಸನ್ನಿಹಿತೋ. ಆಗ ದೇವ್ರ ಹೃದಯದಲ್ಲಿ ಕಾಣಿಸ್ತಾನೆ ಅಂದ್ರೇನೋ, ಧ್ಯಾನ ಮಾಡೋ ಭಾಳ ಸುಲಭ ಆಗುತ್ತೆ ಅಂತ ಅರ್ಥ. ದೇವರು ಯಾರ ಹೃದಯದಲ್ಲಿ ಇದ್ದೇ ಇದ್ದಾರೆ, ನಮಗೆ ಅವೈಲಬಲ್ ಆಗ್ತಾರೆ, ದೇವ್ರು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ದೇವರಿಗೆ ಪ್ರಿಯವಾದ ಕೆಲಸ ಮಾಡಿದಾಗ ಏನು ಮಾಡ್ತಾರೆ, ತುಂಬ ಪ್ರಿಯವಾದ ಮಾಡಿದಾಗ ಸನ್ಮಾನ ಮಾಡ್ತಾರೆ. ದೊಡ್ಡದು ಮಾಡಿದಾಗ ಕರೆಸಿ ತಾವೇ ಬಂದು ಮಾಡ್ತಾರೆ, ಇದ್ದಲ್ಲೇ ಬಂದು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ದೇವ್ರು ಪ್ರೀತನಾಗ್ತಾನೆ. ಇದೆಲ್ಲ ದೇವರೇ ಕಲಿಸ್ಕೊಟ್ಟು ಸನ್ಮಾನ, ಅವೆಲ್ಲ ದೇವರು ಮಾಡಿ ತೋರಿಸಿದ್ದಾನೆ. ಅದು ಎಲ್ಲಿ ತಾನು ಪ್ರಿಯವಾದ ಕೆಲಸ ಮಾಡಿದಾಗ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಧ್ಯಾನ ಬಹಳ ಸುಲಭ ಆಗುತ್ತೆ. ಅಪರೋಕ್ಷ ಜ್ಞಾನಿ ಸಭವತಿ. ಕೊನೆಗೇನಾಗ್ತದೆ, ಅಪರೋಕ್ಷ ಜ್ಞಾನಿ ಆಗಿಬಿಡ್ತಾನೆ. ಅಪರೋಕ್ಷ ಜ್ಞಾನಿ ಅನ್ನೋ ಲಕ್ಷಣ ಸ್ಪಷ್ಟ ಐತಿ ಶೀತೋಷ್ಣ ಇತ್ಯಾದಿನ. ಮತ್ತೆ ಅಸ್ಥಿತ ಪ್ರಜ್ಞಾ ಲಕ್ಷಣ ಇವಿಷ್ಟು ಕೂಡ. ಶೀತ ಉಷ್ಣಾದಿಷು ಕೂಟಸ್ಥ ಜ್ಞಾನ ವಿಜ್ಞಾನ ತೃಪ್ತಾತ್ಮ ವಿಜಿತೇಂದ್ರಿಯ ಇತಿ ಕೂಟಸ್ಥತ್ವೇ ಹೇತು. ಇವಿಷ್ಟು ಕೂಡ ಹಾಗಿದ್ದಕ್ಕೆ ನಿರ್ವಿಕಾರನಾಗಿರ್ತಾನೆ. ವಿಜ್ಞಾನಂ ವಿಶೇಷ ಜ್ಞಾನಂ. ಯಾರ ಎಲ್ಲದಕ್ಕೆ ಶೀತೋಷ್ಣ ದೇಹದ ಮೇಲೆ ಕಂಟ್ರೋಲು, ಇದು ಮನಸ್ಸಿನ ಮೇಲೆ ಕಂಟ್ರೋಲು. ಚಳಿ ಆಗುತ್ತೆ ಅಂತ ಬೇಗ ಹೇಳೋದಿಲ್ಲ, ಚಳಿಗಾಲದಲ್ಲಿ ಬೇಗ ಹೇಳೋದಿಲ್ಲ, ಬೇಸಿಗೆಯಲ್ಲಿ ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ರಾತ್ರಿ ನಿದ್ದೆ ಬಂದಿರೋದು, ಬೆಳಿಗ್ಗೆ ಫ್ರೆಶ್ ಕಾಮಾಗಿರುತ್ತೆ ಬರೀಬಿಡ್ತಾನೆ. ಮತ್ತೆ ಅಂದರೆ ಹೇಳೋದು ಎತ್ತು ಹೇಳೋದಿಲ್ಲ ಒಟ್ಟಿನ. ಯಾಕಂದರೆ ಮೊದಲು ಬಿಸಿ ಜಾಸ್ತಿ ಇರುತ್ತೆ, ಬೆಳಗ್ಗೆ ಆಗ್ತಾ ಸ್ವಲ್ಪ ಕೂಲ್ ಆಗ್ತಾ ಬರುತ್ತೆ. ಅದಕ್ಕೆ ಆಚಾರ್ಯ ಬರೀತಾರೆ, ಸೌಮ್ಯ ಕಾಲ ಅಂತ ಹೆಸರು ಅದಕ್ಕೆ. ಚಂದ್ರ ಅಭಿಮಾನಿ ದೇವತೆ, ಅದಕ್ಕೆ ಕೂಲ್ ಆಗ್ತಾ ಬರುತ್ತೆ.
ಆಗೇನು ಮಾಡ್ತಾರೆ, ನಿದ್ದೆ ಮನೆಯಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಮನೆಗೆ ಗಂಟೆ ಕೇಳ್ತಾನೆ ಮತ್ತೆ. ಅಂದರೆ ಶೀತೋಷ್ಣಗಳಿಗೆ ಶೀತಕ್ಕೂ ಸೋತ, ಬಿಸಿಗೂ ಸೋತವು. ಅದು ಇದು ಲೆಕ್ಕ ಇಲ್ಲ. ಹೇಳ್ಬೇಕು ಮಾಡಬೇಕು. ಆಫೀಸ್ಗೆ ಆಗೋಗ್ತಾನೆ, ಕಷ್ಟಪಟ್ಟು ಹೋಗೋದಿಲ್ಲ. ಇವತ್ತು ಮಳೆಗಿಳಿ ಅಂತ ಹೇಳಿದ್ರೆ ಹೋಗ್ಬೇಕಂದ್ರೆ ಹೋಗಲೇಬೇಕು. ಅದಕ್ಕೆ ಅದೆಲ್ಲ ನಮ್ಮ ಅನುಭವಕ್ಕೆ ಬರೋ ಸಂಗತಿಗಳು. ಮಾನಾಪಮಾನ ಸ್ವಲ್ಪ ಎಕ್ಸ್ಟರ್ನಲ್ ಆಯಿತು, ಇದು ಪೂರ್ತಿ ಹೊರಗಿನ ಪದಾರ್ಥ ಆಯಿತು. ಎಲ್ಲ ದೃಷ್ಟಾಂತ ನೋಡೋದಕ್ಕೆ ಒಂದೇ ಕಾಣುತ್ತೆ, ಎಲ್ಲ ಬೇರೆ ಬೇರೆಯಾಗಿ ಹೋಗ್ತಾ ಹೋಗುತ್ತೆ. ಶೀತೋಷ್ಣ ಸುಖ ದುಃಖದಲ್ಲಿ ಇವ್ರ ರೋಲ್ ಇಲ್ಲ, ಉಳಿದವ್ರ ರೋಲ್ ಇಲ್ಲ, ಎಲ್ಲ ನೇಚರ್ ಅದು. ಇದರಲ್ಲಿ ಉಳಿದವ್ರ ರೋಲ್ ಇದೆ. ಮಾನಾಪಮಾನದಲ್ಲಿ ಬೇರೆ ವ್ಯಕ್ತಿ ಇದ್ದಾನೆ, ಇವನಂತಾನೇ ವ್ಯಕ್ತಿ ಇದ್ದಾನೆ. ಆಮೇಲೆ ಇನ್ನೊಂದು ಮಾನಾಪಮಾನ ಆಯಿತು. ಮೂರನೇದಾಗಿ ಜ್ಞಾನ ಕೂಟಸ್ಥ, ಹೊರಗಿನ ವಸ್ತು ಬಿದ್ದಿದೆ. ಬೇರೆ ಬೇರೆ ಕೇಸುಗಳು, 4 ಗೆಲ್ಲಬೇಕು. ಒಂದೇ ಅರ್ಥಗಳಲ್ಲ, ಬೇರೆ ಬೇರೆ ಅರ್ಥ ಕೊಡ್ತಾರೆ. ಬೇರೆ ಬೇರೆ ಟೆಸ್ಟ್ ಮಾಡ್ತಾರಲ್ಲ, ರಿಟರ್ನ್ ಟೆಸ್ಟು, ಓರಲ್ ಟೆಸ್ಟ್ ಎಲ್ಲ ಮಾಡಿದಾಗೆ ಇದರೆಲ್ಲಲ್ಲೂ ಗೆಲ್ಲಬೇಕು ಅವನು. ಸಾಮಾನ್ಯರಿಗೆ ಅಥವಾ ಅವಿಜ್ಞೇಯ ವಿಶೇಷ ಮಮ ಪಾಠ ಪ್ರವಚನ ನಿತ್ಯ ನಡೀತಿದ್ರೆ ಎಲ್ಲ ಕಡೆ ನಡೀತಿರ್ಬೇಕು ಪಾಠ ಪ್ರವಚನ. ಅವಾಗೇನಾಗುತ್ತೆ, ಎಲ್ಲರೂ ಫ್ರೆಶ್ ಆಗಿರ್ತಾರೆ. ತುಂಬ ದಿವಸ ಆದ ಫೇಡ್ ಆಗಿಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಮತ್ತು ಯಾರು ಮಾಡ್ತಾರೆ ಈಗ, ಯಾರು ಮಾಡೋದೇ ಇಲ್ಲ. ಆ ಥರ ಯೋಚನೆ ಮಾಡಿ ದಾರಿ ಬಿಡಲಿಕ್ಕೆ ಶುರು ಮಾಡ್ತಾರೆ. ದೇವಾದೀನಾಂತೂ ತಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ. ಇಲ್ಲೊಂದು 2 ಪದ ಬಂತು, ಜ್ಞಾನ ವಿಜ್ಞಾನ ಅಂತ ಪದ ಉಪಯೋಗಿಸಿದರು. ಜ್ಞಾನ ಅಂದರೆ ಜ್ಞಾನ, ವಿಜ್ಞಾನ ಅಂದರೆ ಸೈನ್ಸು, ಹೀಗೆ ಅರ್ಥ ಮಾಡಬಾರ್ದು. ವಿಶೇಷ ಜ್ಞಾನ. ಉದಾಹರಣೆಗೆ MBBS ಡಾಕ್ಟ್ರಾಗಿದ್ದಾನೆ, ಡಾಕ್ಟ್ರ್ ಅವನು ಸ್ಪೆಷಲೈಸೇಷನ್ ಬಂತೆ, ಅದು ವಿಜ್ಞಾನ. ಗೊತ್ತಾಯ್ತಾ ಡಿಫ್ರೆನ್ಸ್? ಅದು ಇವನು ಡಾಕ್ಟ್ರ್ ಆದರೂ ಕೂಡ ಇನ್ನೊಬ್ಬ ಡಾಕ್ಟ್ರ್ ಇಲ್ಲದ ವಿಶೇಷ ಕೂಡ ಅವನಲ್ಲಿದೆ, ವಿಜ್ಞಾನ. ಅದರಲ್ಲೇ ಮತ್ತೆ ಇನ್ನೂ ಭಾರಿ ಹೋಗುತ್ತೆ. ಅದರಲ್ಲೂ ಸ್ಪೆಷಲಿಸ್ಟ್ಗಳು ಮತ್ತೆ ಸಾಮಾನ್ಯ ಬೇರೆ, ಸ್ಪೆಷಲಿಸ್ಟ್ ಬೇರೆ. ಮತ್ತು ಯಾವುದಕ್ಕೆ ಅದು ಬೇರೆ ಅಲ್ಲ. ವಿಜ್ಞಾನ ತಿಳ್ಕೊಳ್ಳೋಕ್ಕೆ ಹೋಗಬಾರ್ದು. ಇವರು ಜ್ಞಾನ ಶಬ್ದಕ್ಕೆ ಹೊರಗಿನ ಅರ್ಥ ಇಲ್ಲೇ ಇಲ್ಲ. ಫಸ್ಟು ಲೌಕಿಕ ಜ್ಞಾನ ಅಲ್ಲೇನೇ ಅಲ್ಲ, ಅದರ ಬಿಟ್ಬಿಡ್ಬೇಕಾದ್ರೆ ಶಾಸ್ತ್ರಜ್ಞಾನನೇ ಜ್ಞಾನ. ಅದರ ಸ್ಪೆಷಲೈಸೇಷನ್ ಅಂದರೆ ವಿಜ್ಞಾನ ಹೊರತು ಇದು ಜ್ಞಾನ ಅಂತ ಕನ್ಸಿಡರೇ ಮಾಡಲ್ಲ. ಸಾಮಾನ್ಯ ಜ್ಞಾನನೇ ಅಲ್ಲ. ಅದು ಕೆಲವು ಪಶುಗಳಿಗೂ ಇರುತ್ತೆ ಅಂತ ಹೇಳ್ತಾರೆ. ಹಸಿವೆ ಆಗಿದೆ, ಊಟ ಮಾಡೋದೆಲ್ಲ ಪಶುಗಳು ಮಾಡೋದು ಕೆಲಸ. ಅದು ನಮಗೇನು ಜ್ಞಾನ ಅಂತ ಕರೆಯೋದಿಲ್ಲ. ಅದಲ್ಲ ಏನ ಅಲ್ಲ, ಅದು ಹೈಲಿ ಲಿಮಿಟೆಡ್. ಅವನ ಪರ್ಪಸ್ ಅವನಿಗೆ ಸಂಬಂಧಪಟ್ಟಿದ್ದಷ್ಟೇ. ಬಿಡಿದವ್ರಿಗೆ ಏನೂ ಪ್ರಯೋಜನ ಇಲ್ಲ ಅದರಿಂದ. ವಿಶೇಷ ಜ್ಞಾನ. ಇದು ಊಟದ ಅನ್ನದಲ್ಲಿ ದೇವರಿದ್ದಾನೆ, ಅದು ಜ್ಞಾನ. ವಾಸುದೇವ ರೂಪದಲ್ಲಿ ಇದ್ದಾನೆ, ಅದು ವಿಜ್ಞಾನ. ಗೊತ್ತಾಯ್ತಾ? ವಾಸುದೇವ ಮಾಯಾರೂಪದ ಮಹಾಲಕ್ಷ್ಮಿ ಜೊತೆಗಿದ್ದಾರೆ, ಇನ್ನೂ ಜ್ಞಾನ ಜಾಸ್ತಿ ಆಯಿತು. ಅದು ಎಕ್ಸ್ಪರ್ಟೈಸ್ ಅಂದರೆ ಹಾಗೆ. ಫ್ರ್ಯಾಕ್ಚರ್ ಆಗಿದೆ, 2 ಹೋಲ್ಡ್ ಆಗಿದೆ, ಅದೇನು ಯಾವ ಎಕ್ಸ್ರೇಡು ಬೇಕಿಲ್ಲ. ಆಮೇಲೆ ಎಕ್ಸ್ರೇ ನೋಡಿದ ಅಲ್ಲಿಗೂ ಕಾಣಿಸ್ತಾ ಇಲ್ಲ. ಭಾರಿ ಚೇಂಜ್ ನೋಡಿದ ಆಗ ಏನಾಗಿದೆ, ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ. ಎಕ್ಸ್ಪರ್ಟ್ ಆಗಬೇಕು, ಅದಕ್ಕೆ ಹಿಡಿತಿಲ್ಲ. ಅದು ಎಕ್ಸ್ಪರ್ಟ್, ಬಿಡಿದವ್ರಿಗೆ ಗೊತ್ತಾಗಲಿಲ್ಲ ಅದು. ಕೂಟಸ್ಥೋ ನಿರ್ವಿಕಾರ. ಕೂಟಸ್ಥ ನಿರ್ವಿಕಾರ ಅಂತ ಅರ್ಥ. ಕೂಟ ಅಂದರೆ ಆಕಾಶ. ಕೂಟವತ್ ಸ್ಥಿತ ಇತಿ ವ್ಯುತ್ಪತ್ತೇ ಕೂಟಮಾಕಾಶ. ಇಲ್ಲಿ ಆಚಾರ್ಯ ಇಷ್ಟು ಹೇಳಿದವರು ಮುಂದೆ ಹೇಳೋದಿಲ್ಲ. ಈ ಪದ ಮತ್ತೊಮ್ಮೆ ಬರುತ್ತೆ, ಹೇಳೋದಿಲ್ಲ. ಅಲ್ಲಿ ಎಲ್ಲಿ ಬರುತ್ತೆ ಗೊತ್ತಾ? ಕೂಟಸ್ಥೋ ಅಕ್ಷರ ಉಚ್ಯತೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೂಟಸ್ಥ. ಅಲ್ಲಿ ಹೇಳಿ ಏನೂ ಬರೆಯೋದೇ ಇಲ್ಲ ಅಲ್ಲಿ. ಯಾಕೆ ಇಲ್ಲಿ ಹೇಳಿ ಆಗಿದೆ ಈಗಾಗಲೇ. ಬರೀ ಅದನ್ನೋದವ್ರು ಏನು ಮಾಡ್ತಾರೆ ನೋಡಿ, ಆಚಾರ್ಯ ಬರದೇ ಇಲ್ಲ. ಇದಕ್ಕೆ ನನಗೆ ಗೊತ್ತಿದೆ, ಅವರೇ ಬರೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲಿ ಬರೋದಾಗಿದೆ ಈಗಾಗಲೇ. ಉಕ್ತಮ್ನೋ ವಕ್ತಿ ಭೂಯ. ಹೇಳಿದ್ದೇನೆ ಮತ್ತೆ ಹೇಳೋದು ದೊಡ್ಡ ಸ್ಥಿತಿಯಲ್ಲ, ಹೇಳೋದಿಲ್ಲ. ಮತ್ತು ಇನ್ನೂ ಕೋಟ್ ಮಾಡ್ತಾರೆ. ಕೂಟಂ ಖಂ ವಿದಲಂ ವ್ಯೋಮ ಸಂಧಿರ್ ಆಕಾಶ ಉಚ್ಯತೆ ಇತ್ಯಭಿಧಾನ. ಡಿಕ್ಷನರಿ ಕೋಟ್ ಮಾಡ್ತಾರೆ. ಕೂಟ, ವಿದಲ, ವ್ಯೋಮ, ಸಂಧಿ, ಆಕಾಶ ಎಲ್ಲ ಏನವು ಪರ್ಯಾಯ ಪದಗಳು. ನೆಕ್ಸ್ಟ್ ಏನೀಗ? ಶ್ರವಣಾನ್ ಮನನಾಚ್ಚೈವ ಯಜ್ಞಾನ ಉಪಜಾಯತೆ. ಅದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂತಾರೆ. ಅಪರೋಕ್ಷ ಜ್ಞಾನ ಅಂದರೆ ಸಾಕ್ಷಾತ್ ಜ್ಞಾನ. ಅದು ಯಾವುದರಿಂದ ಬರುತ್ತೀಗ? ದೇವಾದೀನಾಂತು ಯಜ್ಞಾನಂ ಸಾಮಾನ್ಯೈರ್ಯೇ ತ್ವವಿಜ್ಞೇಯ ವಿಶೇಷ ಮಮ ಗೋಚರಾಹ. ಸಾಮಾನ್ಯರಿಗೆ ಗೊತ್ತಾಗದೇ ಇರತಕ್ಕಂಥ ವಿಶೇಷಗಳು ದೇವತೆಗಳಿಗೆ ತಿಳಿಯುತ್ತಲ್ಲ, ದೇವತೆಗಳೆಲ್ಲ ವಿಜ್ಞಾನ ಅವರು. ನಮ್ಮದು ಸಾಮಾನ್ಯ ಜ್ಞಾನ. ವಿಜ್ಞಾನಮಿತಿ ಕೀರ್ತಿತಂ. ಶ್ರವಣಾನ್ ಮನನಾಚ್ಚೈವ ಯಜ್ಞಾನ ಉಪಜಾಯತೆ. ಇದು ಪರೋಕ್ಷ ಜ್ಞಾನ. ಪಾಠ ಪ್ರವಚನದ ಬಂದ ಜ್ಞಾನ. ಇದು ಪರೋಕ್ಷ ಜ್ಞಾನ. ತಜ್ಞಾನಂ ದರ್ಶನಂ ವಿಷ್ಣೋ ವಿಜ್ಞಾನಂ ಶಂಭುರಬ್ರವಿ. ದೇವರು ಸಾಕ್ಷಾತ್ ಕಂಡುಬಿಟ್ಟ. ಅದೇನದು? ಅಪರೋಕ್ಷ ಜ್ಞಾನ. ಬದರಿ ಬಗ್ಗೆ ಕೇಳಿದ್ದ, ಹೋಗಿ ಬಂದ. ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ ಹಾಗೆ. ತಜ್ಞಾನಂ ದರ್ಶನಂ ವಿಷ್ಣೋ ವಿಜ್ಞಾನಂ ಶಂಭುರಬ್ರವೀತ್ ಇತ್ಯಾದಿ. ವಿಜ್ಞಾನಂ ಜ್ಞಾನಸಂಗಾದೇಹಿ ಜ್ಞಾನಮಂಗಾದೇಹಿ ವಿಶಿಷ್ಟಂ ದರ್ಶನಂ ತಥಾ ಇತಿ. ಇನ್ನೂ ಅನೇಕ ಕಾರಣ ಕೊಡ್ತಾರೆ. ವಿಜ್ಞಾನಂ ಜ್ಞಾನಂ ಅಂಗಾದೇಹಿ ವಿಶಿಷ್ಟಂ ದರ್ಶನಂ ತಥಾ. ಅಂಗಶಾಸ್ತ್ರಗಳ ಜ್ಞಾನ ಮುಖ್ಯ ಶಾಸ್ತ್ರದ ಜ್ಞಾನ ವಿಜ್ಞಾನ. ಅಂಗಶಾಸ್ತ್ರ ಅಂದ್ರೇನು? ಇವತ್ತೇನು ಓದ್ತಾನೆ ಅಂತ ಹೇಳ್ತಾರೆ.
ಸೈನ್ಸ್ PUC ಅಂದುಬಿಡ್ತಾನೆ. ಅವನು ಲ್ಯಾಂಗ್ವೇಜ್ ಓದ್ತಾನೆ, ಬಟ್ ಅಂಗ ಅದು ಆ್ಯಕ್ಚುಲಿ ಓದ್ತಿರೋದು ಯಾವನವನು ಮೇನ್ ಅದನ್ನು. ಅದಕ್ಕೆ ಏನಂತ ಕರೀತಾರೆ ಅದನ್ನು? ಅದು ವಿಜ್ಞಾನ. ಇದು ಮನುಷ್ಯ ಅಂಗಿಜ್ಞಾನ, ಅಂಗಜ್ಞಾನ ಇಷ್ಟೆಲ್ಲ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಮುಂದೆ ಎಷ್ಟೋ ಸರಿ ಬರುತ್ತೆ ಪದಗಳು, ಮತ್ತೆ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಜ್ಞಾಪಕ ಇಟ್ಕೊಂಡಿದ್ರೆ ಮುಂದೆ ಹೋಗ್ತಾನೆ, ಇಲ್ಲ ಹೋದರೆ ಅದು ಅಲ್ಲೇ ಇದಿಲ್ಲೇ. ಇಷ್ಟು ಹೇಳಿ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂದು ಇದೆಯಾ? ಅದೇನಿಲ್ಲ, ಬಂದೆ ಸರ್ವತ್ರ ವಿಷ್ಣೋತ್ಕರ್ಷ ಜ್ಞಾನಂ ಜ್ಞಾನಮಿತೀರ್ಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೆ ಇತಿ ಚ. ಎಲ್ಲ ಕಡೆ ದೇವರಿದ್ದಾನೆ, ಇದು ಜ್ಞಾನ. ಒಂದೊಂದಕ್ಕೆ ಒಂದೊಂದು ರೂಪದಲ್ಲಿದ್ದಾನೆ, ಅದು ವಿಜ್ಞಾನ. ಗೊತ್ತಾಯ್ತಾ? ಅದೆಲ್ಲ ಇದರಲ್ಲಿ ಹೇಳ್ತಾರೆ. ನಾರಾಯಣ ವರ್ಣದಲ್ಲಿ ಹೇಳಬೇಕಾದ್ರೆ ಬೆಳಿಗ್ಗೆ ಕೇಶವ, ಮಧ್ಯಾಹ್ನ ಇದು, ಆ ರೂಪಗಳು ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ದೇವರ ಹೆಸರುಗಳು. ದೇವರು ಎಲ್ಲ ಕಡೆ ಇದ್ದಾನೆ. ಆಫೀಸ್ ವರ್ಕ್ ಮಾಡುತ್ತೆ ಸರಿ, ಶಿಫ್ಟ್ ಪ್ರಕಾರ ಆಫೀಸರ್ ಚೇಂಜ್ ಆಗಿರ್ತಾರೆ. ಭಗವದ್ ರೂಪಗಳಿಗೆ ಚೇಂಜ್ ಇಲ್ಲ, ವಿಶೇಷ ಇದೆ. ಯೋಗಿ ಯೋಗಂ ಕುರ್ವನ್. ಯೋಗಿ ಅಂದರೆ ಮೊದಲು ಯೋಗಿ ಅಂದರೆ ಯೋಗ ಮಾಡೋನು, ಯುಕ್ತ ಅಂದರೆ ಯೋಗ ಮುಗಿದವನು. ಸ್ಟೂಡೆಂಟ್ ಟೀಚರ್ ಅಂತ ಹೇಳಿದರೆ ಡಿಫರೆನ್ಸ್ ಆಗೋ ಹಾಗೆ. ಏವಂಭೂತೋ ಯೋಗಾನುಷ್ಠಾತ ಯೋಗ ಸಂಪೂರ್ಣ ಉಚ್ಯತೆ ಇತ್ಯರ್ಥ. ಈ ರೀತಿ ಇರ್ತಾನಲ್ಲ, ಯೋಗ ಮಾಡಿ 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 ಸ್ಟೇಜ್ ರೀಚ್ ಆಗ್ತಾನೆ. ಅದೇನಂತ ಕರೀತಾರೆ? ಯೋಗ ಸಂಪೂರ್ಣ ಸಿದ್ಧ ಅಂತ ಕರೀತಾರೆ. ಈ ಜಾಗಕ್ಕೆ ಹೋಗ್ಬೇಕು, ಉಚ್ಯತೆ ಇತ್ಯರ್ಥ. ಇವ್ರು 4 ದಿವಸ ಯೋಗಾಸನಕ್ಕೆ ಹೋಗ್ಬಿಟ್ಟು ಯೋಗ ಬಂತು ಅಂತ ಕೇಳಿದರೆ ಅದೇ ಯೋಗ ಆಗಲೇ ಸಾಧ್ಯತೆಯೇ ಇಲ್ಲ. ಅದು ಅನ್ಫಾರ್ಚುನೇಟ್ಲಿ ಹೆಸರು ಅದಕ್ಕೆ ಯೋಗ ತಿಳ್ಕೊಬಿಟ್ಟೆ. ಯೋಗಿಗಳು ಅಂದರೆ ಅವರು ಅಂತಾಗ್ಬಿಟ್ಟಿದೆ, ತಪ್ಪದು. ಅದು ಮೀ ಅರ್ಥ ಫಿಸಿಕಲ್ ಯೋಗ ಅಂತ ಕರಿಬೇಕು ಅದಕ್ಕೆ. ಸ್ಪಿರಿಚುವಲ್ ಯೋಗ ಅಲ್ಲ, ಫಿಸಿಕಲ್ ಬೇರೆ, ಸ್ಪಿರಿಚುವಲ್ ಬೇರೆ. ಕೃಷ್ಣ ಹೇಳ್ತಿರೋದು ಯಾವ ಯೋಗ ಇದು? ಸ್ಪಿರಿಚುವಲ್ ಯೋಗ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ತಾತ್ಪರ್ಯ ಇಲ್ಲ ಅದಕ್ಕೆ, ಆಯ್ತಲ್ಲ. ಈಗ ಓದಿದ್ದು ಅದನ್ನೇ, ಅದೇ ಓದಿದ್ದೀಗ. ಸರ್ವತ್ರ ವಿಷ್ಣೋರ್ ಜ್ಞಾನಂ ಈಶಾವಾಸ್ಯವಿದಂ ಸರ್ವಂ ತಿಳ್ಕೊಂಡ ಅಷ್ಟೇ. ಈ ಯಾವ ಸಾಲಿಗ್ರಾಮಲ್ಲಿ ದೇವರಿದ್ದಾನೆ ಕರೆಕ್ಟು. ಯಾವ ದೇವ ಸನ್ನಿಧಾನ, ಅದು ವಿಜ್ಞಾನ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಮತ್ತೆ ಹೇಗಿರ್ತಾನವನು? ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧುಷು, ಸಾಧುಷು ಅಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಇಂಥ ಶ್ಲೋಕ ಎಲ್ಲಿ ಬಂದಿತ್ತೀಗ? ಇಂಥದ್ದೇ ಶ್ಲೋಕ ಈಗಾಗಲೇ ಬಂದಿತ್ತು. ಯಾವುದದು? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮುದ್ರ. ಪದನೂ ಹಾಗೇ ಇದೆ. ಸಮಬುದ್ಧಿ, ಸಮದರ್ಶಿಗಳು. ಅದು ಇದೆ, ಇದು ಇದೆ, ವ್ಯತ್ಯಾಸವೇ ಇದೆ. ಅಲ್ಲಿರೋ ವ್ಯತ್ಯಾಸವೇ, ಇಲ್ಲಿರೋ ವ್ಯತ್ಯಾಸ ಬೇರೆ. ಇದೇನು ವ್ಯತ್ಯಾಸ ಅಂದರೆ ಅಲ್ಲಿ ಪ್ರಾಣಿಗಳಲ್ಲಿ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ಆ ಪ್ರಾಣಿಗಳಲ್ಲಿ ವ್ಯತ್ಯಾಸ ಇದೆ, ಇವರು ಭಗವದ್ ರೂಪಗಳಿಗೆ ವ್ಯತ್ಯಾಸವಿಲ್ಲ ಅಂತ ಹೇಳಿದ್ದು ಅಲ್ಲಿ. ಇಲ್ಲಿ ಹೇಳೋ ವಿಷಯ ಅದಲ್ಲ. ಪದ ಸಮ ಅಂತಿದೆ. ಏನು ಸಮ ಅಂದರೆ ಸುಹೃತ್, ಮಿತ್ರ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು, ಸಾಧು, ಪಾಪ, ಇಷ್ಟು ಜನ ಇದ್ದಾರೆ. ಇವರಲ್ಲಿ ಸಮವಾಗಿ ನಡ್ಕೋಬೇಕು ಅಂಥೇಳಿ. ಸುಮ್ಮನೆ ಅರ್ಥ ಏನೀಗ? ಎಲ್ಲರನ್ನ ಒಂದೇ ತಿಳ್ಕೊಂಬಿಡೋದು. ಪಾಪಿನೂ ಒಬ್ಬನೇ, ಪುಣ್ಯವಂತನೂ ಒಬ್ಬನೇ. ಗೀತಾ ಓದಿದ್ದಕ್ಕೆ ದೊಡ್ಡ ಕೆಲಸ ಆಯಿತು ಅಂತ ಹೇಳಿದರೆ ತಪ್ಪದು. ಈ ಅರ್ಥ ಅಲ್ಲ. ಇಷ್ಟು ಹೇಳಿದರೂ ಜನ ಯಾವುದೋ ಸಮಾನತೆ ಶಬ್ದ ಇದು. ಎಲ್ಲರೂ ಈಕ್ವಲ್ ಅಂತ ಸಮಾನತೆ ಆಗಿಲ್ಲ. ಪ್ಲಂಬರು ಇವನು ಕಾರ್ಪೆಂಟ್ ಈಕ್ವಲ್ ಆಗಿಬಿಟ್ಟು ಇವನು ಬಂದು ಅವನ ಕೆಲಸ ಮಾಡಿದರೆ ಹೇಗಿರುತ್ತೆ? ತಪ್ಪೋದು. ಅದು ಅರ್ಥನೇ ಇಲ್ಲ. ಇದು ಸುಮ್ಮನೆ ಯಾವುದಕ್ಕೋದು ಸಮಾನತೆ ಕೂಗಿಬಿಡ್ತಾರೆ. ಡ್ಯೂ ರೆಸ್ಪೆಕ್ಟ್, ಅದು ಡ್ಯೂ ರೆಸ್ಪೆಕ್ಟ್. ಸುಹೃತ್ತಿದ್ದಾನೆ, ಹಿತೈಷಿ ಅವನು. ಅಲ್ಲಿ ಇನ್ನೊಂದು ಸಮಸ್ಯೆ ಬಂದು, ಮಿತ್ರ ಅಂದರೂ ಸುಹೃತ್ತೆ, ಸುಹೃತ್ತು ಒಂದು ಮಿತ್ರನೇ. ಇದೊಬ್ಬರು ಕಾಮೆಂಟ್ ಮಾಡಿದ್ದಾನೆ ಹಿಂದೆ. ರಾಜವಾಡೆ ಅಂತ ಒಬ್ಬ 1916 ಒಂದು ಆರ್ಟಿಕಲ್ ಬರೆದ. ಆನ್ ಭಗವದ್ಗೀತಾ ಅಂತ ಬರೆದ್ಬಿಟ್ಟು ಭಗವದ್ಗೀತೆಯನ್ನು ಬೈತಾನೋ. ಇದರಲ್ಲಿ ಏನಿದೆ ನೋಡಿದರೆ ಏನೂ ಇಲ್ಲ. ಸುಹೃತ್ತು ಒಂದೇ, ಮಿತ್ರನೂ ಒಂದೇ. ಉಪಯೋಗಿಸ್ತಾನೆ. ಆಯಿತಾ? ಇದನ್ನು ಓದಬೇಕಾ ನಾವು ಅಂತ ಕೇಳಿದ. ಅವನಿಗೆ ಅಷ್ಟಕ್ಕೆ ಬುತ್ತಿ ಉತ್ತರ ಕೊಟ್ಟಾಗಿದೆ. ಆಚಾರ್ಯ ಓದಿಲ್ಲ ಅವನು. ರಫ್ಲಿ ಎರಡು ಈಕ್ವಲ್ ಆದರು. ಕುರುಪಾಂಡವ ನ್ಯಾಯ. ಗೊತ್ತಾಯ್ತಾ? ಅಲ್ಲೇನಿದೆ? ಸುಹೃತ್ ಅಂದ್ರೂ ಮಿತ್ರ, ಮಿತ್ರ ಅಂದ್ರೂ ಮಿತ್ರ. ಸುಹೃತ್ ಅಂದರೆ ಅನಿಮಿತ್ತ ಉಪಕಾರಿ. ಮಿತ್ರ ಅಂದ್ರೇನು? ಮ್ಯೂಚುವಲ್ ಆಗೂ ಇರ್ಬೋದು. ಎಷ್ಟು ಡಿಫ್ರೆನ್ಸ್, ಎಲ್ಲ ಸೂಕ್ಷ್ಮ ವ್ಯತ್ಯಾಸ ಇದೆ. ಅದು ಬಿಟ್ಟುಬಿಟ್ಟು ಏನು ಮಾಡಿದ್ರು ಅವರು? ಗೀತಾ ಬರೋದು ಎಲ್ಲ ಬಾಯಿ ಬಂದ ಬೈತಾನೆ ಗೀತಾನ. ಅರ್ಥ ಆಯ್ತಾ? ಇಂಥ ಅಂದರೆ ಜನಗಳಿಗೆ ಎಷ್ಟು ಮೂರ್ಖರಿರ್ತಾರೆ ಅಂದರೆ ಕೃಷ್ಣ ಅಂತಾನೆ, ವಾರ್ಷ್ಣೇಯ ಅಂತಾನೆ, ಗೋವಿಂದ. ಏನಿವೆಲ್ಲ ಏನೋ ಒಂದು ಫಿಲಪ್ ಮಾಡೋಕ್ಕೆ ಮಾತಾಡೋದಷ್ಟೇ ಅಲ್ಲ. ಯಾವ ಕಾರಣದಲ್ಲಿ ಯಾವ ಅಡ್ಜಸ್ಟ್ ಉಪಯೋಗಿಸ್ತಾರೋ ಅದು ರಿಲೇಟೆಡ್ ಆನ್ಸರ್ ಇರುತ್ತೆ. ಅದರೊಳಗೆ ಹೆಸರಿನೊಳಗೆ ಫ್ರೆಂಡ್ ಇರ್ತಾನೆ,
ಎಲ್ಲ ಕರಿತಿರ್ತಾರೆ. ಏನೇ ಡಾಕ್ಟ್ರು ಬಾ ಅಂತ, ರೋಗ ಬಂದಿದೆ ಡಾಕ್ಟ್ರು ಅಂತ ಕರೀತಾರೆ, ಫ್ರೆಂಡ್ ಅಂತ ಕರೆಯೋದಿಲ್ಲ. ಯಾತಕ್ಕೆ? ಆ ನಿಮಿತ್ತಕ್ಕೆ ಬಂದಿದೆ ಅಂತ. ಸಾಲ ಬೇಕಾಗಿದೆ, ಓ ರಿಚ್ ಮ್ಯಾನ್ ಆಗಿ ಬರ್ತಾರೆ, ದುಡ್ಡು ಕೊಡಲಿ ಅಂತ ಹೇಳಿಬಿಟ್ಟು ಬರೀ ಫ್ರೆಂಡ್ ಹೆಸರು ಹೇಳ್ತಾರೆ ಅಷ್ಟೇ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಆತನಿಗೆ. ದೊಡ್ಡ ಯಾವನೋ ಪ್ರೊಫೆಸರ್ ಬರೆದಾಕಿಬಿಟ್ಟ. ಎಷ್ಟು ಮೂರ್ಖರು ಸಿಗ್ತಾರೆ. ಇಷ್ಟೆಲ್ಲ ಭಾಷೆ ಎಲ್ಲ ಬಂದರೂ ಕೂಡ ತಿಳುವಳಿಕೆ ಇಲ್ಲ ಅಂದರೆ ಎಷ್ಟು ಪೂರ್ ಇವರು. ಓದಬೇಕು, ಓದಿಲ್ಲ ಹಾಳಾಗಿ ಹೋಗಲಿ, ಓದೋಕೊಬ್ಬ ಜ್ಞಾನ ಕೂಡ ಇಲ್ಲ. ಸುಮ್ಮನೆ ಕೊಡಬಾರ್ದೆ, ಬೈದು ಉಳಿದವ್ರಿಗೆ ಅದ್ರ ಬಗ್ಗೆ ಅಸಡ್ಡೆ ಹುಟ್ಟಿಸೋದು, ಇದನ್ನು ಮೂರ್ಖತನ ಅಂತ ಕರೆದು. ಮಿತ್ರ ಇದಕ್ಕೆ ಆಚಾರ್ಯ ಬರೆದರೆ ಯಾರು ಬರೆದಿದ್ದಾರೆ? ಇಲ್ಲೇ ಬರೀತಾರೆ, ಆಚಾರ್ಯ ಬರೀತಾರೆ ಈಗೆಲ್ಲ. ಅವ್ರು ಹೇಳ್ತಾರೆ ಎಲ್ಲ ಸೇರಿಸಿ ಒಟ್ಟಿಗೆ ಬರೀತೀವಿ ಅಂತ ಹೇಳ್ತಾರೆ. ಕುರ್ಮಃ ಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ, ಭಾಷ್ಯ ಟೀಕಾ ತಾತ್ಪರ್ಯ ಟೀಕಾ ಎಲ್ಲ ಸೇರಿಸಿ ಬರೆದಿರೋದು. ಅಷ್ಟೆಲ್ಲ ಸೇರಿಸಿದ್ವಿ, ಕಷ್ಟ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ರೆಡಿಮೇಡ್ ಮಾಡಿಕೊಟ್ಟಿದ್ದಾರೆ. ಫಾಸ್ಟ್ ಫುಡ್ ಇದ್ದಾಗ ಅದು ಆ ಫಾಸ್ಟ್ ಫುಡ್ ತಿನ್ನಬಾರ್ದು, ಈ ಫಾಸ್ಟ್ ಫುಡ್ ತಿಂದೇ ಇರಬಾರ್ದು. ಸಯೇವಚ ಸರ್ವಸ್ಮಾತ್ ವಿಶಿಷ್ಯತೆ ಸಾಧು ಪಾಪ. ಅಂದರೆ ಏನು ನೋಡಿದ? ಇಬ್ಬರು ಬಂದರು, ಒಬ್ಬರು ಮಹಾಪಾಪಿ, ಒಬ್ಬರು ಪುಣ್ಯವಂತ. ಸಮವಾಗಿ ನೋಡಬೇಕೀಗ. ಯಾರು ನೋಡೋದಿಲ್ಲ. ಇವನು ಭಾರಿ ಪುಣ್ಯವಂತ, ಇವನಿಗೆ ಗೌರವ ಕೊಟ್ಟು ಕಳಿಸಿ, ಇವನು ಮಹಾದುಷ್ಟ, ಇವನು ಒಳಗಾಕಿ ಅಂತೇಳಿ. ಇದು ಸಮಬುದ್ಧಿ. ಇದು ಇಬ್ಬರನ್ನೂ ರಿಲೀಸ್ ಮಾಡಿದರೆ ಇಬ್ಬರು ಅರ್ಥನೇ. ಎಲ್ಲರೂ ಬಿಡುಗಡೆ ಮಾಡಿ ಕೋರ್ಟ್ ಹಾಕ್ಬೇಕು. ಅದಕ್ಕೆ ಎಲ್ಲರೂ ಪಾಸ್ ಮಾಡಿದ್ರೆ ವ್ಯಾಲ್ಯೂರಿ ಹಾಕಕ್ಕೆ ಬೇಕು. ಅವ್ರ ಯೋಗ್ಯತೆ ಕಂಡುಹಿಡಿಬೇಕಲ್ಲ. 100 ಬಂದವನು 100 ಹಾಕಿದ, ಇದು 0 ಹಾಕಿದ. ತನ್ನ ಮಗ ಅವನು 0 ಹಾಕಿದ, ಅವರಿಗೆ ಯಾವನೋ ಬೇರೆಯವನು ಶತ್ರುನ ಮಗ, ಅದು ಬೇರೆ 100. ಇದು ಸಮತ್ವ. ಇದು ಆ ವಿಷಯ ಬೇರೆ, ಈ ವಿಷಯ ಬೇರೆ. ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಬರೆದಿದ್ದಾನೆ. ಇದರರ್ಥ ಇದು ಪಕ್ಷಪಾತ ಬುದ್ಧಿ ಇಲ್ಲದೆ ಇರೋದು ಅಂತ ಅರ್ಥ. ಕೊನೆಗೇನು ಅರ್ಥ ಅಂದರೆ ಪಕ್ಷಪಾತ ಇಂಪಾರ್ಷಿಯಲ್ಲಾಗಿ ಬದುಕೋದು ಕಲಿಬೇಕು. ಜ್ಞಾನಿಗಳಿಗೆ ಸಾಧ್ಯ. ಅವ್ನು ಮಾಡಲಿಲ್ಲ. ತಮ್ಮನಿಗೆ ಹೇಳಿದರು ಕೈ ಕತ್ತರಿಸೋಬ ಅಂತೇಳಿ ಹೇಳಿಲ್ಲ. ತಮ್ಮ ಆ ಕಡೆ ಈ ಕಡೆ ನೋಡಿ ಬಿಡು ಅಂತ ಹೇಳಲಿಲ್ಲ. ಅದು ನಿಷ್ಪಕ್ಷಪಾತ. ಅದು ಅಪ್ರೋಕ್ಷ ಜ್ಞಾನಿಗಳು. ಅದಕ್ಕೆ ಅವ್ರು ಗ್ರಂಥ ಬರೆದ್ರೆ ಅದು ಟೆಕ್ಸ್ಟ್ ಬುಕ್ ಆಯಿತು. ಇವೆಲ್ಲ ಪ್ರಿಂಟ್ ಆಗಿದೆ, ಶಂಕಸ್ಮೃತಿ ಲಿಖಿತ ಸ್ಮೃತಿ ಎಲ್ಲ. ಹಾಂ, ಯಾರು ಕೊಟ್ಟರು? ಆಮೇಲೆ ತುಂಬ ಗ್ಯಾಪ್ ಆದಮೇಲೆ ಕೊಟ್ಟರು, ಗೊತ್ತಾಯ್ತಾ? ಅದು ಅಂಥ ಪವರ್ಫುಲ್ ಉತ್ತರಗಳು ಕೊಡಲಿಲ್ಲ. ಅದು ಭಕ್ತಿಯಿಂದ ಕೊಟ್ಟ ಉತ್ತರ ಅವೆಲ್ಲ. ಭಕ್ತಿಯಿಂದ ಕೊಟ್ಟು ಬೈತೀಯ, ನಾನು ಬೈತೀನಿ ನೋಡು ಅಂತ ಹೇಳಿದ್ರಾಗ. ಆದರೆ ಆಚಾರ್ಯ ಹೇಳಿದ್ದು ಸರಿಯಾಗಿ ಇಟ್ಕೊಂಡು ಇದಕ್ಕೆಲ್ಲ ಈಗ ಗೊತ್ತಾಗುತ್ತೆ. ಮುಂದೆ ಪ್ರಶ್ನೆ ಕೇಳಿದ್ರೆ ಆಚಾರ್ಯ ಉತ್ತರ ಕೊಟ್ಟಾಗಿದೆ ಅಂತ. ಆ ರೀತಿ ಓದಬೇಕು. ಇದು ಯಾಕೆ ಉತ್ತರ ಕೊಡಲಿಲ್ಲ? ಎಲ್ಲರೂ ಕೊಡೋಕ್ಕಾಗಲ್ಲ, ಓದೋದಿಲ್ಲ, ಅದು ಸಮಸ್ಯೆ. ಇವರೇ ಓದಿರೋದಿಲ್ವಲ್ಲ. ಅವ್ರು ಓದ್ದೇ ಬೈದ, ಇವರು ಓದ್ದೇನೆ ಭಕ್ತಿಯಿಂದ ಬೈತಾರೆ ಅಷ್ಟೇ ಹೊರತು ಸರಿಯಾದ ಉತ್ತರ ಕೊಡಬೇಕು. ಆಗ ಇವತ್ತು ಜಗಳಾಡ್ತಿರೋದು ಹಾಗೆ. ಹಿಂದೂಗಳು ಇಬ್ಬರಿಗೂ ಗೊತ್ತಿಲ್ಲ, ಇವು ಬೈಯೋರಿಗೂ ಗೊತ್ತಿಲ್ಲ, ಇವು ಅನುಸರಣೆ ಮಾಡೋರಿಗೆ ಗೊತ್ತಿಲ್ಲ. ರಾಮನೂ ಗೊತ್ತಿಲ್ಲ, ರಾವಣನೂ ಗೊತ್ತಿಲ್ಲ. ಇವನು ಬೈದಾದರೆ ಅವ್ರು ತಿರುಗಿ ಬೈದ ಅಷ್ಟೇ, ಅವ್ನು ಭಕ್ತ. ಇದು ಸಿದ್ಧಾಂತ ಅಲ್ಲ. ಅದರಲ್ಲೇ ಜಗತ್ತು ಬದುಕಿರೋದು. ಇವತ್ತು ಈ ಭ್ರಾಂತರ ಮಧ್ಯೆನೇ ಜಗತ್ತು ಬದುಕಿರೋದು. ಅಂಧೇನ ಇವ ನಿಯಮಾನ ಯಥಾಂಧಾಹ, ಕುರುಡರ ಸಂತೆ ಅಂತಾರಲ್ಲ ಹಾಗೆ. ಜೀವ ಅವ್ರು ಪಕ್ಷ ಚೇಂಜ್ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗೋಯ್ತು ಇಮಿಡಿಯೇಟಾಗಿ. ಪಕ್ಷ ಚೇಂಜ್ ಮಾಡಿಬಿಟ್ರೆ ಎಲ್ಲ ಫಿಲಾಸಫಿ ಎಲ್ಲ ಚೇಂಜ್. ಸರ್ವಸ್ಯ ತನ್ನಿಮಿತ್ತತ್ವಸ್ಯ ಚ ಸರ್ವತ್ರ ಏಕರೂಪೇಣ, ಈ ಏಕರೂಪವಾಗಿರಬೇಕು. ಚಿದ್ರೂಪ ಏವ ಹಿ ಜೀವಾಹ, ಎಲ್ಲ ಜೀವರು ಕೂಡ ಜ್ಞಾನ ಯೋಗ್ಯರಿಗೆ ಹೇಳ್ತಿರೋದು, ಅಯೋಗ್ಯರಿಗೆಲ್ಲ ಇದು ಜ್ಞಾನ ಇದ್ದೇ ಇರೋದು ಸ್ವರೂಪದಲ್ಲಿ, ಅದು ಬೆಳಗಬೇಕು. ವಿಶೇಷಸ್ತು ಅಂತಃಕರಣಕೃತಃ. ಇನ್ನು ಅಂಗಡಿಗೆ ಹೋಗ್ತಾರೆ, ಬತ್ತಿ ತೊಗೋತಾರೆ, ಗೊತ್ತಾಯ್ತಾ? ಪ್ರಾವಿಷನ್ ತೊಗೋತಾರೆ. ಬತ್ತಿ ಏನದು? ಬೆಂಕಿ ಹಚ್ಚಿದರೆ ಹತ್ತಿ ಉರಿ ದೀಪ ಕೊಡುತ್ತೆ, ಕಾಳು ಕೊಡೋದಿಲ್ಲ, ಅದು ಬೆಂದು ಆಹಾರ ಆಗುತ್ತೆ. ಅಲ್ಲೇನು ಬೆಂಕಿ ಅಲ್ಲದು, ಬೆಂಕಿ ಹತ್ತಿರ ಉರಿಯೋ ಶಕ್ತಿ ಅದಕ್ಕಿದೆ. ಇದು ಕರ್ಕಲಾಗಿ ಹೋಗಿಬಿಡುತ್ತೆ, ಉರಿದ್ಬಿಟ್ರೆ ಅಷ್ಟೆ. ಇದು ಎಲ್ಲ ಯಾರಿಗೆ ಗೊತ್ತಿರುತ್ತೆ? ಕಂಬಸ್ಟಿಬಲ್ ನಾನ್ ಕಂಬಸ್ಟಿಬಲ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಅರ್ಥ ಗೊತ್ತಿದ್ದರೆ ಆ ರೀತಿ ನಡ್ಕೊಂಡ್ರೆ ಜ್ಞಾನ ಅಂತ ಕರೀತಾರೆ. ವಿಶೇಷಸ್ತು ಅಂತಃಕರಣಕೃತಃ. ನಮ್ಮಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅಂತಃಕರಣ ಮನಸ್ಸಿನ ಕೆಲಸ ಅದು. ಸರ್ವೇಷಾಂಚ ಸಾಧುತ್ವಾದಿಕಂ ಸರ್ವಂ ಈಶ್ವರಕೃತಮೇವ ಸರ್ವೋನ ಕಿಂಚಿತಪಿ. ಅದು ಈ ರೀತಿ ಬೆಳೆಸೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಯಾರು ಮಾಡ್ತಾರೆ ಅದನ್ನು? ಭಗವಂತ ಮಾತ್ರ. ಇರೋದನ್ನು ಪ್ರೊಟೆಕ್ಟ್ ಮಾಡಿ, ಅದು ತೋಟಿಗನಿಗೆ ಬೆಳೆಸೋಕ್ಕೆ ಬೇರೆಯವ್ರಿಗೆ ಬೆಳೆಸೋಕ್ಕೆ ಬರೋದಿಲ್ಲ. ಯಾವ ಕಾಲಕ್ಕೆ ನೀರು ಹಾಕಬೇಕು, ಯಾವ್ಯಾವುದಕ್ಕೆ ಎಷ್ಟು ನೀರು ಹಾಕಬೇಕು. ಹೆಚ್ಚು ನೀರು ಹಾಕಿದ್ರೆ ಕೊಳ್ತೋಗುತ್ತೆ ಕೆಲವು. ಅದು ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಅದಕ್ಕೆಲ್ಲ ಟ್ರೈನಿಂಗ್, ಅದು ಕೋರ್ಸ್ ಮುಗಿಸಿ ಬಂದುಬಿಡಬೇಕು. ಅದೊಂದು ಕೋರ್ಸಸ್ ಇದೆ ಅದಕ್ಕೆಲ್ಲ ಕೂಡ. ಆಗ ಬೆಳೀತು. ಅದು ಎಲ್ಲದಕ್ಕೆ ಅಷ್ಟೇ ನೀರಾಗಿ ಎಲ್ಲ ಕೊಳತು ಹಾಳಾಗಿ ಹೋಗ್ಬಿಡುತ್ತೆ. ಕೆಲವು ಭಾಳ ಕಡಿಮೆ ನೀರು ಬೇಕು, ಕೆಲವು ನೀರು ಬೇಡ. ಆಮೇಲೆ ಮರ ಬೇಡ, ಗಿಡ ನೀರೇ ಬೇಡ, ಪ್ರಕೃತಿ ನೀರೇ ಸಾಕು ಅದಕ್ಕೆ. ಆಮೇಲೆ ಮೊದಲು ಬಿಟ್ಟು ಆಮೇಲೆ ನೀರು ಹಾಕ್ಲಿಕ್ಕೆ ಹೋದ ಪಾತಿ ದೊಡ್ಡ ತೊಗೊಂಡು ನೀರು ಹಾಕ್ತಾಯಿದ್ದಾನೆ, ಬೇಕೇ ಇಲ್ಲ ಅದಕ್ಕೆ. ಜ್ಞಾನನೂ ಹಾಗೇನೆ. ಸ್ವತಃ ಸರ್ವೇಪಿ ಚಿದ್ರೂಪಾ ಸರ್ವದೋಷ ವಿವರ್ಜಿತಾ. ಜೀವರ ಸ್ವಭಾವ ಇದು. ಜೀವಾ ತೇಷಾಂ
ತು ಯೇ ದೋಷಾ ತೇ ಉಪಾಧಿಕೃತ ಮತಾಹ. ಹಾಲು ಬೆಳಗಿರೋ ಸತ್ಯ, ಸ್ವಲ್ಪ ಕಪ್ಪು ಕಾಣುತ್ತೆ ಅಂದರೆ ಏನೋ ಬಿದ್ದಿರಬೇಕು, ಅಂಗಾರಣ ಇದ್ಲು ಬಿದ್ದಿರಬೇಕಷ್ಟೇ ಹೊರತು ಸ್ವರೂಪ ಅಲ್ಲ. ಅದೆಲ್ಲ ದೊಡ್ಡ ವಿಷಯ. ನಾಳೆ ಕಂಟಿನ್ಯೂ ಮಾಡೋಣ. ಮೊದಲೇ ಹೇಳಿದಂತೆ ಓದಬೇಕು. ವಿಷಯನ ಕಾನ್ಸೆಪ್ಟನ್ನು ಚೇಂಜ್ ಮಾಡ್ಕೋಬಾರ್ದು. ಪದಗಳನ್ನು ನಮಗೆ ಸುಲಭವಾದ ಪದಗಳನ್ನ ಹಾಕ್ಕೊಂಡಿರ್ಬೇಕಷ್ಟೆ. ಇವತ್ತು ಏನಾದರೂ ತಪ್ಪು ಹೇಳಿದೆ ಅಂತ ತಿಳ್ಕೊಡ್ರಿ ಯಾರ್ದು, ನಮ್ಮವರು ನೀವು ಯಾಕೆ ಬೈತೀರಿ, ಈ ಥರ ಶುರು ಮಾಡಿಬಿಟ್ಟು ಅವನೇನು ಖುಷಿಯಾಗಿಬಿಡುತ್ತೆ. ಅವನಿಗೆ ದುರ್ಯೋಧನನ ಭೀಮಸೇನ ಹೊಡಿಲಿಕ್ಕೆದ್ರು ಇದರ ಸಭೆಯೊಳಗೆ, ಹೊಡೆದಾಕ್ಬಿಡ್ತೀನಿ ನಿಮ್ಮೆಲ್ಲ ಅಂತೇಳಿ. ಭೀಷ್ಮದ್ರೋಡು ಏನು ಮಾಡಿದ್ರಾಗ, ಇಲ್ಲ ದಯವಿಟ್ಟು ಕ್ಷಮಿಸಿಬಿಡು, ಇದು ವಂಶದ ಪ್ರಶ್ನೆ, ಏನೋ ಹುಡುಗ ಅದೇನೋ ಹೇಳ್ಬಿಟ್ಟು ಬಿಟ್ಟುಬಿಟ್ಟು. ಫಲಿತಾಂಶ ಏನಾಯ್ತು, ಅವ್ನು ದುರ್ಯೋಧನ ಕಾನ್ಸೆಪ್ಟ್ ಶುರುವಾಯ್ತು, ಏನೋ ಇವರು ನಮ್ಮನ್ನು ಕಾಪಾಡ್ತಾರೆ ಬಿಡಲಿಲ್ಲ. ಇನ್ನೂ ಮುಂದೆ ಹೋದ. ಆಮೇಲೆ ಅವನು ನೆಕ್ಸ್ಟ್ ಹೋಗಿದ್ದು ಎಲ್ಲಿ ಗೊತ್ತಾ, ಇಮಿಡಿಯೇಟಾಗಿ ಅಲ್ಲಿವರೆಗೂ ಈ ಕೆಲಸ ಮಾಡಿದ್ದಿಲ್ಲ. ಭೀಮಸೇನ ಯಾವಾಗ ಇವತ್ತು ದಯವಿಟ್ಟು ಭೀಮಸೇನ ನೀನು ಹೇಳಿದ್ದೆಲ್ಲ ಸತ್ಯ, ನೀನು ಭಾರಿ ಸಮರ್ಥ ಎಲ್ಲ ಒಪ್ಕೋತೇವೆ, ಆದರೆ ಇವತ್ತು ಮಾತ್ರ ಇವ್ರನ್ನ ಕೊಲ್ಲಬೇಡ ಅಂತ ಕೇಳಿದ್ದಕ್ಕೆ ಸುಮ್ಮನೆ ಕೂತರು. ಅವರು ಕೂತಿದ್ದು ಹೊರಗೆ ಧರ್ಮ, ದೊಡ್ಡವ್ರು ಹೇಳಿದರೆ ಕೇಳಬೇಕು. ಒಳಗಿನ ಧರ್ಮ ಯುದ್ಧದಲ್ಲೇ ಕೊಲ್ಲಬೇಕು ಅಂತ ದೇವರ ಸಂಕಲ್ಪ, ಅದು ಒಳಗಿಂದು. ಇವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಇವ್ರು ನಾವು ಕಾಪಾಡ್ತಾರೆ. ಈಗೇನು ಮಾಡಿ, ನೋಡು ಜೀವಿತ ಕಂಟಿನ್ಯೂ ಮಾಡೋಣ, ಏನೂ ಇಲ್ಲ ಅಂತೇಳಿ ಕೃಷ್ಣ ಒಬ್ಬನಿದ್ದಾನಲ್ಲ, ಅವನು ಇಟ್ಟುಬಿಡಿ ಶುರು ಆಗ ಬಂದ ಮಾತು ಅವನ ಬಾಯಲ್ಲಿ. ನಿಮ್ಮ ಭಾಳ ಪ್ರಿಯಾತ್ಮನು ತಾನೆ, ನಿಮ್ಮ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ, ಅವನ್ನೇ ಇಟ್ಟುಬಿಡಿ. ಆಗ ಭೀಮಸೇನ ಮತ್ತೆ ಹೇಳ್ತಾರೆ, ನಿನ್ನ ತಲೆ ತುಡಿದು ಮತ್ತೆ ತುಳಿತೀರಿ ಅಂತ ಹೇಳ್ತಾರೆ. ಒಂದು ಇವರಿಗೆ ಗ್ಯಾರಂಟಿ, ಏನಾರು ಮಾಡ್ಕೊಂಡು ಹೋಗಿ, ಇವತ್ತಂತೂ ಮಾಡೋದಿಲ್ಲ. ಇವತ್ತು ಬೇಸ್ಟ್ ಎಷ್ಟಾರು ಬೈಲಿ ಏನೇ ಮಾಡಲಿ, ಫೇಲ್ ಅಂತ ಹೇಳಾಗಿಲ್ಲ. ಯಾವಾಗ ಹೇಳಬೇಕಾದ್ರೆ ಎಕ್ಸಾಮ್ ಆದಮೇಲೆ ಹುಡುಗ ಏನೋ ಸಸ್ಪೆಂಡ್ ಮಾಡ್ಬೋದು, ಫೇಲ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಎಂದೂ ಕೂಡ ಈ ಪಕ್ಷಪಾತ ಬುದ್ಧಿ ಬಂತು ಅಂದರೆ ಮಕ್ಕಳು ನಾವೇ ಹಾಳು ಮಾಡಿದಾಗಲ್ಲ. ಒಂದೆರಡು ಡೇಟ್ ಹಾಕೋದು ಬಿಟ್ಟಿದ್ರೆ ಕತೆ ಮುಗಿದೋಗ್ತಿತ್ತು ಅಲ್ಲಿ. ಮತ್ತೆ ಬರ್ತಿದ್ರು ಅವರು. ಅದರ ಫಲ ಅವನು ಭಾರಿ ಬೆಳ್ಕೊಂಬಿಟ್ಟ. ಸ್ವರೂಪ ಹಾಗೆ ಇತ್ತು, ವಿಚಾರ ಬೇರೆ. ಹುಡಿದವ್ರು ಸಪೋರ್ಟ್ ಮಾಡಬಾರ್ದು, ತಪ್ಪು ಮಾಡಿದ್ರೆ ಸಪೋರ್ಟ್ ಯಾರೂ ಮಾಡಬಾರ್ದು. ಅವಾಗ ಏನಾಗುತ್ತೆ, ಅರ್ಥ ಆಗುತ್ತೆ ಅವನಿಗೆ. ಒಬ್ಬರು ಸಪೋರ್ಟ್ ಮಾಡಿದ ತಕ್ಷಣ ಅವನ ಮೇಲೆ ಇವನು ಇಟ್ಕೊಂಡು ಉಳಿದವ್ರನ್ನೆಲ್ಲ ದೂರ ಮಾಡ್ತಾ ಬರ್ತಾನೆ. ಆಮೇಲೆ ಪಾರ್ಟಿಗಳು ಶುರುವಾಗುತ್ತೆ, ಇವ್ರ ಪಾರ್ಟಿ ಅವ್ರ ಪಾರ್ಟಿ ಅಂತ ಬೆಳೆದು ಮನೆಯಲ್ಲೇ ಯುದ್ಧ ಶುರುವಾಗುತ್ತೆ.